ಚಿನ್ಮಯ ಮಿಷನ್ ಸ್ವಾಮೀಜಿ ಒಬ್ರು ಹೇಳೋ ಹಾಗೆ, ಬ್ರಹ್ಮಾನಂದಜಿ ಹೇಳೋ ಹಾಗೆ, ಮಂಕುತಿಮ್ಮನ ಕಗ್ಗ ಇದು ಕನ್ನಡದ ಭಗವದ್ಗೀತೆ ಅಂತ ಅವರು ಗೌರವಿಸ್ತಾರೆ. ಕಗ್ಗದ ಬಗ್ಗೆ ಬಹಳ ದೀರ್ಘ ಸಮಯದ ಕಾಲ ಉಪನ್ಯಾಸಗಳನ್ನು ನೀಡಿರುವಂತಹ ಹೆಗ್ಗಳಿಕೆ ಬ್ರಹ್ಮಾನಂದಜಿ ಅವ್ರದ್ದು. ಅವರು ಹೇಳೋ ಪ್ರಕಾರ ಇದು ಅಂದ್ರೆ ಮಂಕುತಿಮ್ಮನ ಕಗ್ಗ ಇದು ಕನ್ನಡದ ಭಗವದ್ಗೀತೆ ಅಂತ ಅವ್ರು ಹೇಳೋದು. ಅಂದ್ರೆ ಭಗವದ್ಗೀತೆ ಹೇಗೆ ಭಾರತೀಯರಲ್ಲಿ ಹಾಸುಹೊಕ್ಕಾಗಿದೆಯೋ, ಅಂದ್ರೆ ಭಗವದ್ಗೀತೆ ಯಾವ ಎತ್ತರಕ್ಕೆ ಮನುಷ್ಯನನ್ನು ಕೊಂಡೊಯ್ಯುತ್ತೋ ಅಂತ ಎಲ್ಲ ಶಕ್ತಿಗಳು ಕೂಡ ಮಂಕುತಿಮ್ಮನ ಕಗ್ಗಕ್ಕೆ ಇದೆ ಅನ್ನೋದು ಬ್ರಹ್ಮಾನಂದಜಿ ಅವರ ಅಭಿಪ್ರಾಯ ಅಂತ ಅನ್ಕೋತೀನಿ. ನನಗೂ ಆಗಿರುವಂತ ಕೆಲವಷ್ಟು ಅನುಭವಗಳನ್ನ, ಅಭಿಪ್ರಾಯಗಳನ್ನು ಕೂಡ ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ. 2013 ಹೊತ್ತಿಗೆ ಸುಮಾರು 12-13 ವರ್ಷದ ಹಿಂದೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ಗೋಖಲೆ ಸಂಸ್ಥೆಯಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಒಂದು ಉಪನ್ಯಾಸ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಅದು ಸರಣಿ ಉಪನ್ಯಾಸ, ಬಹುಶಃ 5 ದಿವಸಗಳ ಉಪನ್ಯಾಸ ಇತ್ತು ಅಂತ ನೆನಪು ನನಗೆ. ನಾನಾಗ ಬಳ್ಳಾರಿಯಿಂದ ಕಾರ್ಯನಿಮಿತ್ತ ಬೆಂಗಳೂರಿಗೆ ಬಂದಿದ್ದೆ. ಆ ಸಮಯದಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಒಂದು ಮಾತನ್ನ ಉಲ್ಲೇಖಿಸ್ತಾರೆ. ಏನಂದ್ರೆ, ಡಾಕ್ಟರ್ ಕರ್ಜಗಿಯವರು ಜಗತ್ತಿನಾದ್ಯಂತ ಇರುವಂತ ನೋಬೆಲ್ ಪಾರಿತೋಷಕ ವಿಜೇತರು, ನೋಬೆಲ್ ಅವಾರ್ಡ್ಗಳು ಯಾರಿದ್ದಾರೆ ಅಂತಹ 7 ಜನಕ್ಕಿಂತ ಹೆಚ್ಚು ಜನರ ಜೊತೆಗೆ ಅವರು ಒಡನಾಡಿದ್ದಾರೆ. ಅಂದ್ರೆ ಒಡನಾಡಿದ್ದಾರೆ ಇನ್ ದ ಸೆನ್ಸ್ ಹೋಗಿ ಆಟೋಗ್ರಾಫ್ ತಗೊಂಡಿದ್ದಲ್ಲ, ಬದಲಾಗಿ ಕನಿಷ್ಠ 1 ವಾರ, 15 ದಿವಸ, 1 ತಿಂಗಳು ಅವ್ರ ಜೊತೆಲಿದ್ದು, ನೋಬೆಲ್ ಅವಾರ್ಡ್ಗಳ ಜೊತೆಲಿದ್ದು ಹಾಗೆ ಅನುಭವ ಇದ್ದಂತ ವ್ಯಕ್ತಿತ್ವ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಹೇಳಿದ್ದಂತ ಮಾತು ಹೀಗೆ 7 ಜನರ ಜೊತೆಯಲ್ಲಿ ನಾನೇನು ಒಡನಾಡಿನಲ್ಲ, ಇಂಥ ಯಾವ ಸಮಯದಲ್ಲೂ ಸಹ ಮತ್ತು ಆವತ್ತಿನಿಂದ ಇವತ್ತಿನ ತನಕ, ಅಂದ್ರೆ 2013ನೇ ಇಸ್ವಿಯಲ್ಲಿ ನಡೆದಂತ ಘಟನೆ ಇದು, ಆವತ್ತಿಂದ ಅವರ ಜೀವನದ ಆರಂಭದಿಂದ ಇಲ್ಲಿ ತನಕದಲ್ಲೂ ಕೂಡ ಎಲ್ಲಿಯೂ ಸಹ DVಜಿ ಅವರನ್ನ ಇಂತಹ ಜ್ಞಾನಪೀಠ ವಿಜೇತರ ಜೊತೆಯಲ್ಲಿ ಹೋಲಿಸಬೇಕು ಅಂತ ಅನ್ನಿಸಿಯೇ ಇಲ್ಲ ಅಂತ. ಅಂದ್ರೆ ಯಾರು ಜ್ಞಾನಪೀಠ ವಿಜೇತರಿದ್ದಾರೋ ಅಂತ ಜ್ಞಾನಿಗಳ ಜೊತೆಯಲ್ಲೂ ಕೂಡ DVಜಿಯನ್ನು ಹೋಲಿಕೆ ಮಾಡಬೇಕು ಅಂತ ಡಾಕ್ಟರ್ ಕರ್ಜಗಿ ಅವರಿಗೆ ಅನಿಸಿಲ್ವಂತೆ. ಅಂದ್ರೆ ಜ್ಞಾನಪೀಠಿಗಳಿಗಿಂತ ಎಲ್ಲೋ ಒಂದಷ್ಟು ಎತ್ತರದಲ್ಲಿ DVಜಿ ಅವರು ಇದ್ರು ಅನ್ನೋದು ಡಾಕ್ಟರ್ ಕರ್ಜಗಿ ಅವರ ಅಭಿಪ್ರಾಯ. ಅದನ್ನ ಕೇಳಿದಾಗ ನಮಗೆಲ್ಲ ರೋಮಾಂಚನ ಆಯ್ತು, ಹೀಗೂ ಇದೆಯಾ ಅಂತ. ಯಾಕೆ ಹಾಗೆ ಅಂದ್ರೆ, ಇವತ್ತಿನ ಪ್ರಾರ್ಥನೆಯಲ್ಲಿ ನಾವು ನೋಡಿದ್ವಲ್ಲ, ಕೇಳಿಸ್ಕೊಂಡವಲ್ಲ, ವನ ಸುಮತಲೆನ್ನ ಜೀವನ ವಿಕಸಿಸುವಂತೆ ಮನವನು ಅನುಗೊಳಿಸು ಗುರುವೇ ಹೇ ದೇವ ಅಂತ ಅವರೇ ಬರೆದಿರುವಂತ ಪದ್ಯ. ಅವರು ಹಾಗೆ ಬದುಕಿದಂಥವ್ರು. ಹಾಗೆ ಬದುಕಿದ್ರಿಂದಾಗಿನೇ ವನಸುಮದ ರೀತಿಯಲ್ಲಿ, ಅಂದ್ರೆ ದಿ ಬೆಸ್ಟ್ ಆಗಿ, ವೈಯಕ್ತಿಕ ಜೀವನದಲ್ಲಿ ದಿ ಬೆಸ್ಟ್ ಆಗಿ ಬದುಕಿದಂಥವ್ರು. ಆದ್ರೆ ಯಾವುದೇ ಪ್ರಸಿದ್ಧಿ, ಯಾವುದೇ ಪ್ರಚಾರ ಇದೆಲ್ಲದಿಂದ ದೂರ ಉಳಿದು ಇದ್ದಂತಹ ಒಂದು ವಿಶೇಷ ವ್ಯಕ್ತಿತ್ವ, ನುಡಿದಂತೆ ನಡೆದಂತೆ ನುಡಿದ ವಿಶೇಷವಾದಂತಹ ವ್ಯಕ್ತಿತ್ವ ಅದು DVಜಿ ಅವರು. ಹಾಗಾಗಿ ಯಾರ್ಯಾರು DVಜಿ ಅವರನ್ನ ಬಲ್ಲರೋ ಅಂಥವ್ರೆಲ್ಲರಿಗೂ ಕೂಡ ಡಾಕ್ಟರ್ ಕರ್ಜಗಿಯವರು ಹೇಳಿದಂತ ಅನುಭವವೇ ಎಲ್ಲರ ಜೀವನದಲ್ಲೂ ಬಂದಿರುವಂತಹದ್ದು. SR ರಾಮಸ್ವಾಮಿ ಅಂತ ಇತ್ತೀಚೆಗೆ ಅವರು ನಿಧನರಾದರು. ನಾಡು ಕಂಡಂತ ಶ್ರೇಷ್ಠ ಸಾಹಿತಿಗಳಲ್ಲೊಬ್ರು ನಾಡೋಜ SR ರಾಮಸ್ವಾಮಿಗಳು DVಜಿ ಅವರ ಕಣ್ಣು, ಕಿವಿ, ಬಾಯಿ ಎಲ್ಲ ಆಗಿದ್ದಂಥವ್ರು. ಅಂದ್ರೆ DVಜಿ ಅವರ ಜೊತೆಯಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಒಡನಾಡಿದಂಥವ್ರು. ನೋಡೋದಕ್ಕೂ ಹೆಚ್ಚು ಕೂಡ ಅವರು DVಜಿ ತರದಲ್ಲೇ ಇದ್ರು. ಮತ್ತು DVಜಿ ಅವರ ಅಂತಿಮ ದಿನಗಳಲ್ಲಿ, ಅಂದ್ರೆ ಕೊನೆ ದಿನಗಳಲ್ಲೂ ಕೂಡ DVಜಿ ಅವರ ಈ ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ, ಕಿವಿ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ, ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ಅಂತ ಸಮಯದಲ್ಲೂ ಕೂಡ DVಜಿ ಅವರು ಹೇಳಿದ್ದೆಲ್ಲವನ್ನೂ ಕೂಡ ಬರೆದು ದಾಖಲೆ ಮಾಡಿ ನಾಡಿಗೆ ಕೊಟ್ಟಂತ ಒಂದು ದೊಡ್ಡ ಉಪಕಾರವನ್ನು ಮಾಡಿದಂಥವರು SR ರಾಮಸ್ವಾಮಿಗಳು. SR ರಾಮಸ್ವಾಮಿಗಳು DVಜಿ ಅವರ ಬಗ್ಗೆ ಹೇಳಿರುವಂತ ಒಂದು ಮಾತು, ಅವರು ಬರೆದಿರುವಂತ ಒಂದು ಮಾತು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, DVಜಿ ಅನ್ನುವಂಥದ್ದು ಒಂದು ಅದ್ಭುತವಾದಂತ ಮರ, ವಿಶೇಷವಾದಂತ ಮರ ಅಂತ ಅನ್ಕೊಳ್ಳಿ. ಆ ಮರದಲ್ಲಿ ಬಗೆಯ ಹಣ್ಣುಗಳು ಬೆಳೆದಿದ್ದಾವೆ ಅಂತ ಅನ್ಕೊಳ್ಳಿ. ಹೀಗೆ ಅದೆಲ್ಲ ಹೇಳ್ತಾ SR ರಾಮಸ್ವಾಮಿಗಳು ಹೇಳೋದೇನಂದ್ರೆ, DVಜಿ ಅವರು ಸಾಹಿತ್ಯಕ್ಕೆ ಎಷ್ಟು ಸಮಯವನ್ನ ಕೊಟ್ರೋ ಅದರ 10 ಪಟ್ಟು 100 ಪಟ್ಟು, ಸಾಹಿತ್ಯಕ್ಕೆ ಎಷ್ಟು ಸಮಯ ಕೊಟ್ರೋ ಅದರ 100 ಪಟ್ಟು ಹೆಚ್ಚು ಶಿಕ್ಷಣ, ರಾಜಕೀಯ,
ಸಮಾಜ ಸುಧಾರಣೆ, ಇಂಥ ಹಲವು ಕ್ಷೇತ್ರಗಳಿಗೆ ಡಿ ವಿ ಜಿಯವರು ಕೊಟ್ಟಿದ್ದಾರೆ ಅಂತ ಹೇಳಿದರು. ಅಂದ್ರೆ ನಮಗೆಲ್ಲರಿಗೂ ಕೂಡ ಡಿ ವಿ ಜಿಯವರು ಸಾಹಿತಿಯಾಗಿ ಮಾತ್ರ ಕಾಣಿಸ್ತಾರೆ, ಆದ್ರೆ ಅವರ ಜೊತೆಯಲ್ಲಿ ಒಡನಾಡಿದಂತಹ ಮಹನೀಯರಿಗೆ ಎಲ್ರಿಗೂ ಕೂಡ ಇಂಥ ಅನುಭವ ಆಗತ್ತೆ. ಡಿ ವಿ ಜಿಯವರ ಜೀವನ ಅದು ಕೇವಲ ಸಾಹಿತ್ಯಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ರಾಜಕೀಯಕ್ಕೂ ಹರಡಿತ್ತು. ಡಿ ವಿ ಜಿಯವರ ಜೀವನ ಶಿಕ್ಷಣ ಕ್ಷೇತ್ರಕ್ಕೂ ಹರಡಿತ್ತು. ಡಿ ವಿ ಜಿಯವರು ಸ್ವತಃ ಜೀವನ ಪೂರ್ತಿ ಹೇಳ್ಕೊಂಡಿರುವಂತದ್ದು ತಾನೊಬ್ಬ ಪತ್ರಕರ್ತ ಅಂತ. ಅವರು ಪ್ರಕಾಶಕರು ಆಗಿದ್ರು, ಪತ್ರಕರ್ತರು ಆಗಿದ್ರು. ಹೀಗೆ ಜೀವನದ ಹಲವು ಮುಖಗಳಲ್ಲಿ ಯಶಸ್ವಿಯಾಗಿ ದೀರ್ಘಕಾಲ ಇದ್ದಂತ ವ್ಯಕ್ತಿತ್ವ ನಾಡಿನಾದ್ಯಂತ ಬಹಳ ಕಡಿಮೆ ಅಂತ ಎಸ್ ಆರ್ ರಾಮಸ್ವಾಮಿಗಳು ಹೇಳೋದು. ಅದನ್ನು ಹೇಳ್ತಾ ಮುಂದಿನ ಮಾತನ್ನು ಅವ್ರು ಹೇಳೋದು, ರಾಮಸ್ವಾಮಿಗಳು ಅಂದ್ರೆ ಡಿ ವಿ ಜಿ ಅವರು ಅಂತಂದ್ರೆ ಒಂದು ದೊಡ್ಡ ಮರ ಅಂತ ಅನ್ಕೊಳ್ಳಿ, ಅದರಲ್ಲಿ ಬೆಳೆದಂತ ಒಂದು ಫಲ, ಒಂದು ಹಣ್ಣು, ಅದು ಮಂಕುತಿಮ್ಮನ ಕಗ್ಗ ಅಂತ. ನಮ್ನಂತವನಿಗೆ ಮಂಕುತಿಮ್ಮನ ಕಗ್ಗವೇ ಅದು ಬಹಳ ಶ್ರೇಷ್ಠ ಅಂತ ಅನಿಸ್ಬಿಡತ್ತೆ, ಅಥವಾ ತುಂಬಾ ಜನರಿಗೆ ಹಾಗೆ ಅನಿಸುತ್ತೆ. ಆದ್ರೆ ಡಿ ವಿ ಜಿಯವರ ಜೀವನದಲ್ಲಿ ಮಂಕುತಿಮ್ಮನ ಕಗ್ಗವೇ ಶ್ರೇಷ್ಠ ಅಲ್ಲ, ಅದೊಂದೇ ಅಲ್ಲ. ಅದನ್ನು ಬಿಟ್ಟು ಅವರ ಜೀವನ ಬಹಳ ವಿಶಾಲವಾದಂಥದ್ದು. ಎಸ್ ಆರ್ ರಾಮಸ್ವಾಮಿಗಳೇ ಹೇಳಿದ ಹಾಗೆ, ಒಂದು ವಿಶಾಲವಾದಂಥ ವೃಕ್ಷ, ಅದರಲ್ಲಿ ಒಂದು ಫಲ, ಅದು ಮಂಕುತಿಮ್ಮನ ಕಗ್ಗ. ಆ ಇಡೀ ವೃಕ್ಷ ಅದು ಡಿ ವಿ ಜಿ ಅಂತ. ಎಷ್ಟೊಂದು ಕೊಂಬೆಗಳು, ಎಷ್ಟೊಂದು ಎಲೆಗಳು, ಎಷ್ಟೊಂದು ಹೂವುಗಳು, ಎಷ್ಟೊಂದು ಹಣ್ಣುಗಳು, ಗಟ್ಟಿಯಾದಂತ ಅದರ ಕಾಂಡ, ಇದು ಡಿ ವಿ ಜಿ ಅಂತ ಎಸ್ ಆರ್ ರಾಮಸ್ವಾಮಿಗಳು ಹೇಳಿದಂತ ಮಾತು. ಎಷ್ಟು ಸತ್ಯ ಅಲ್ವಾ? ಹಾಗಾಗಿನೇ ನಮ್ಮಂತ ಹಲವರಿಗೆ ಅದು ಡಿ ವಿ ಜಿಯವರ ಜೀವನ ಅಂತಂದ್ರೆ ಏನೋ ಒಂದು ಆಕರ್ಷಣೆ. ಡಿ ವಿ ಜಿಯವರ ಜೀವನ ಅಂತಂದ್ರೆ ಅದೊಂದು ರೀತಿಯ ಪ್ರೇರಣೆ, ಅದೊಂದು ರೀತಿಯ ಪ್ರೇರಣೆ. ಡಿ ವಿ ಜಿಯವರ ಜೊತೆಯಲ್ಲೇ ಕೆಲಸ ಮಾಡಿದಂತ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು, ಶತಾವಧಾನಿಗಳು, ಇತ್ತೀಚೆಗೆ ಅವರಿಗೂ ಕೂಡ ಪದ್ಮಭೂಷಣ ಬಂತು, ನಾವೆಲ್ಲರೂ ಕೂಡ ಖುಷಿ ಪಟ್ಟಂತ ಸಂಗತಿ ಅದು. ಅವರು ಒಂದು ಮಾತನ್ನ ಹೇಳ್ತಾರೆ, ಸಾಮಾನ್ಯವಾಗಿ ವ್ಯಕ್ತಿತ್ವ ವಿಕಸನ ಅಂತ ಬಂದ್ರೆ, ವ್ಯಕ್ತಿತ್ವ ವಿಕಸನ ಅಂತ ಅನ್ಕೊಂಡ್ರೆ ಪಶ್ಚಿಮದ ಕಡೆಗೆ ಸಾಮಾನ್ಯ ನೋಡ್ತೀವಿ, ಅಲ್ಲಿ ಹೀಗಾಯ್ತು ನಾವು ಹಾಗಿರ್ಬೇಕು, ಅಮೆರಿಕಾದಲ್ಲಿ ಹೀಗಿತ್ತು ಹಾಗಾಗಿ ನಾವು ಭಾರತೀಯರು ಹೀಗಿರ್ಬೇಕು, ನಾನು ಹಿಂಗಿರ್ಬೇಕು, ಇಂಗ್ಲೆಂಡ್ ಅಲ್ಲಿ ಹೀಗಾಯ್ತು ನಾನು ಹಾಗಿರ್ಬೇಕು, ಈ ರೀತಿಯಾಗಿ ಪಶ್ಚಿಮದ ಕಡೆ ಮುಖ ಮಾಡ್ತಾ ಅಲ್ಲಿ ಹಾಗಿದೆ ನಾವು ಹೀಗಿರ್ಬೇಕು ಅಂತ ವ್ಯಕ್ತಿತ್ವ ವಿಕಸನಕ್ಕೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೇಳುವಂತ ಕಥೆಗಳು, ಮಾತುಗಳು ನಾವೆಲ್ಲರೂ ಕೂಡ ಕೇಳಿರ್ತೀವಿ. ಶತಾವಧಾನಿ ಗಣೇಶ್ ಹೇಳುವಂಥದ್ದು ಬೇರೆ. ಈ ವ್ಯಕ್ತಿತ್ವ ವಿಕಸನಕ್ಕೆ ಭಾರತೀಯ ರೂಪ ಅಂತ ಏನಾದ್ರೂ ಇದ್ರೆ, ವ್ಯಕ್ತಿತ್ವ ವಿಕಸನಕ್ಕೆ ಭಾರತೀಯ ರೂಪ ಅಂತ ಏನಾದ್ರೂ ಇದ್ರೆ ಅದು ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಅಂತ. ಮಂಕುತಿಮ್ಮನ ಕಗ್ಗ ಇದು ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದಂತ ಗ್ರಂಥ ಅಂತ ಡಿ ವಿ ಜಿ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ಹೇಳುವಂತ ಮಾತು. ಹೀಗೆ ಒಂದು ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದಂತ, ವ್ಯಕ್ತಿತ್ವ ವಿಕಸನದ ಪೂರ್ಣ ರೂಪ ರೀತಿಯಲ್ಲಿರುವಂತ ಒಂದು ವಿಶೇಷವಾದಂತ ಕೃತಿ ಅದು ಮಂಕುತಿಮ್ಮನ ಕಗ್ಗ. ನಾವೆಲ್ಲರೂ ಅದೃಷ್ಟವಂತರು. ಯಾಕೆ ಗೊತ್ತಾ? ಇದು ಕನ್ನಡದಲ್ಲೇ ಇದೆ. ಯಾವುದೋ ಬೇರೆ ಭಾಷೆಯಲ್ಲಿದ್ರೆ, ಯಾವುದೋ ಗ್ರೀಕ್ ಭಾಷೆಯಲ್ಲಿ ಇತ್ತು, ಅಥವಾ ಇನ್ಯಾವ ಜಾಪನೀಸ್ ಅಲ್ಲಿ ಇತ್ತು, ಅಥವಾ ಇಂಗ್ಲಿಷಲ್ಲೇ ಇತ್ತು ಅಂದ್ರೂ ಕೂಡ ನಮ್ಮಂತವ್ರು ಎಷ್ಟೋ ಜನರಿಗೆ ಅದು ನಿಲುಕ್ತಾ ಇರಲಿಲ್ಲ. ಭಾರತೀಯ ಭಾಷೆಗಳಲ್ಲೇ ಇರುವಂತ ಎಷ್ಟೋ ಸಾಹಿತ್ಯಗಳು, ಸಂಸ್ಕೃತದಲ್ಲಿರುವಂತಹ ಸಾಹಿತ್ಯಗಳನ್ನು ಓದಲಾರದಷ್ಟು ಅಸಮರ್ಥರಾಗಿ ಅಥವಾ ಆ ಎತ್ತರಕ್ಕೆ ಏರಲಾರದ ಮಟ್ಟದಲ್ಲಿ ನಾವಿದೀವಲ್ಲ, ನಮ್ಮ ಅದೃಷ್ಟಕ್ಕೆ ಇದು ಕನ್ನಡದಲ್ಲೇ ಇದೆ. ನಾವೆಲ್ಲರೂ ಕೂಡ ಅದೃಷ್ಟವಂತರು ಈ ಕಾರಣಕ್ಕೆ, ಯಾಕೆಂದ್ರೆ ನಾವು ಕಲಿತ ಭಾಷೆಯಲ್ಲಿ, ನಮಗೆ ಗೊತ್ತಿರುವಂತಹ ಭಾಷೆಯಲ್ಲಿ ಇಂಥ ಒಂದು ಶ್ರೇಷ್ಠವಾದಂತ ಕೃತಿ ಇದೆಯಲ್ಲ ಅನ್ನುವ ಕಾರಣಕ್ಕೆ. ಇದೇ ರೀತಿಯ ಒಂದು ಉಪನ್ಯಾಸ ಕಾರ್ಯಕ್ರಮ ಕೊರೋನಾ ಸಮಯದಲ್ಲಿ ಏರ್ಪಾಟಾಗಿತ್ತು. ವಿಶೇಷವಾಗಿ ಕಾಲೇಜ್ ವಿದ್ಯಾರ್ಥಿಗಳಿಗೋಸ್ಕರ ನಡೆದಂತ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮದ ನಂತರ ಸಾಮಾನ್ಯವಾಗಿ ಪ್ರಶ್ನೋತ್ತರ ಅಂತ ಯೋಚನೆ ಮಾಡ್ತಾ ಇದ್ವಿ. ಇದು ತರ ಸೀರೀಸ್. ಕರೋನಾ ಸಮಯದಲ್ಲಿ ಸಾಕಷ್ಟು ಉಪನ್ಯಾಸಗಳು ಬೇರೆ ಬೇರೆ ವಿಷಯಗಳ ಕುರಿತು ನಡೀತಾ ಇತ್ತು. ಅಂತ ಸಮಯದಲ್ಲಿ ಒಬ್ಬ ಕಾಲೇಜ್ ವಿದ್ಯಾರ್ಥಿ ಕಾರ್ಯಕ್ರಮದ ನಂತರ ಪ್ರಶ್ನೆಯನ್ನು ಕೇಳ್ದ. ನಾನು ಈ ಉದಾಹರಣೆಯನ್ನು ಹೇಳಿದ್ದೆ, ಚಿನ್ಮಯ ಸಂಸ್ಥೆಯ ಸ್ವಾಮೀಜಿ ಬ್ರಹ್ಮಾನಂದಜಿ ಕನ್ನಡದ ಭಗವದ್ಗೀತೆ ಅಂತ ಇದನ್ನು ಹೇಳ್ತಾರೆ, ಉಲ್ಲೇಖಿಸ್ತಾರೆ ಅನ್ನೋ ಮಾತನ್ನು ಹೇಳಿದ್ದೆ. ಅದನ್ನ ಕೋಟ್ ಮಾಡ್ತಾ ಆ ವಿದ್ಯಾರ್ಥಿ ಕೇಳಿದ್ದು, ಸರ್ ನೀವು ಭಗವದ್ಗೀತೆ, ಕನ್ನಡದ ಭಗವದ್ಗೀತೆ ಅಂತಂದ್ರೆ ಮಂಕುತಿಮ್ಮನ ಕಗ್ಗ ಅಂತ ಹೇಳ್ತೀರಿ, ಹಾಗಿದ್ರೆ ಡಿ ವಿ ಜಿ ಅವರನ್ನ ಶ್ರೀಕೃಷ್ಣ ಅಂತ ಹೇಳ್ತೀರಾ ಅನ್ನೋ ಪ್ರಶ್ನೆಯನ್ನು ಒಬ್ಬ ವಿದ್ಯಾರ್ಥಿ ನನಗೆ ಕೇಳಿದ. ಈ ಪ್ರಶ್ನೆ ನನಗೂ ಅನಿರೀಕ್ಷಿತವಾಗಿತ್ತು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಾಮಾನ್ಯ ಉಪನ್ಯಾಸ ಆದ ನಂತರ
ಕೇಳ್ತಾರೆ ಆ ಪದ್ಯದ ಅರ್ಥ ಏನು, ಅಥವಾ ಈ ಪದ ಗೊತ್ತಾಗಿಲ್ಲ ಸರ್, ಈ ತರದ ಕೆಲವೊಂದು ಸಾಮಾನ್ಯ ಕಾಲೇಜ್ ವಿದ್ಯಾರ್ಥಿಗಳು ಕೇಳ್ತಾರೆ. ಆ, ಆ ರೀತಿಯಲ್ಲಿ ಇರುವಂತದ್ದನ್ನು ನಿರೀಕ್ಷೆ ಮಾಡ್ತಾ ಇದ್ದೆ. ಆದ್ರೆ ಈ ವಿದ್ಯಾರ್ಥಿ ಕೇಳಿದ್ದೇ ಬೇರೆ. ಮಂಕುತಿಮ್ಮನ ಕಗ್ಗ ಇಸ್ ಈಕ್ವಲ್ ಟು ಕನ್ನಡ ಭಗವದ್ಗೀತೆ, ಅದೇ ರೀತಿ ಡಿ.ವಿ.ಜಿ ಇಸ್ ಈಕ್ವಲ್ ಟು ಶ್ರೀಕೃಷ್ಣ ಅನ್ನೋ ಮಾತನ್ನ ನೀವು ಹೋಗ್ತೀರಾ, ಹಾಗೆ ಹೇಳ್ತಾ ಇದ್ದೀರಾ ಅನ್ನುವ ಪ್ರಶ್ನೆಯನ್ನೇ ಹಾಕಲ್ಲ. ಒಂದು ಕ್ಷಣ ಯೋಚನೆ ಮಾಡಿದಂತ ನಾನು ಹೇಳಿದೆ, ಶ್ರೀಕೃಷ್ಣ ಇಸ್ ಈಕ್ವಲ್ ಟು ಭಗವದ್ಗೀತೆ ಅಲ್ಲ ಅಲ್ವೇ? ನಾವು ಕೂಡ ಯೋಚನೆ ಮಾಡಿ ಹೇಗೆ ಅಂತ. ಶ್ರೀಕೃಷ್ಣನ ಜೀವನದ ಒಂದು ಸಣ್ಣ ಭಾಗ ಅದು ಭಗವದ್ಗೀತೆ, ಹೌದ್ ತಾನೆ? ಶ್ರೀಕೃಷ್ಣನ ಜೀವನದಲ್ಲಿ ಏನೆಲ್ಲವೂ ನಡೀತು, ಅವನ ಬಾಲ್ಯದಿಂದ ಅವನ ಅಂತಿಮ ದಿನಗಳ ತನಕ ನಡೆದಂತ ಎಲ್ಲ ಘಟನೆಗಳು, ಅವನ ಜೀವನ ಬಹಳ ವಿಸ್ತಾರವಾದಂತಹದ್ದು. ಅಂಥದ್ರಲ್ಲಿ ಬಹಳ ಪ್ರಮುಖವಾದಂತ ಘಟ್ಟ ಅದು ಮಹಾಭಾರತದ ಯುದ್ಧ. ಆ ಮಹಾಭಾರತ ಯುದ್ಧದಲ್ಲಿ ಒಂದು ದಿವಸ ಯುದ್ಧಕ್ಕೋಸ್ಕರ ಎರಡು ಸೈನ್ಯಗಳು, ಪಾಂಡವ ಕೌರವರ ಸೈನ್ಯಗಳು ಎದುರು ಬದುರಾಗಿ ನಿಂತ್ಕೊಂಡಿದ್ದಾವೆ. ಆ ಎರಡೂ ಸೈನ್ಯಗಳ ಮಧ್ಯದಲ್ಲಿ ರಥ ಇದೆ. ಆ ರಥದಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣ ಇದ್ದಾರೆ. ಯುದ್ಧಕ್ಕೆ ಸಿದ್ಧನಾಗಿ ಯುದ್ಧಕ್ಕೆ ಹೊರಡಬೇಕಾದಂತ ಅರ್ಜುನ ಪುಣ್ಯಾತ್ಮ ತನ್ನ ಗಾಂಡೀವನ್ನ ಕೆಳಗಿಟ್ಟು ನಾನು ಯುದ್ಧ ಮಾಡಲ್ಲ ಅಂತ ಕುತ್ಕೊಂಡ್ಬಿಟ್ನಲ್ಲ. ಆ ಸಮಯದಲ್ಲಿ ಯಾರು ತನ್ನಿಂದ ಅಸಾಧ್ಯ, ತನ್ನಿಂದ ಸಾಧ್ಯ ಇಲ್ಲ ಅಂತ ಕೈ ಚೆಲ್ಲಿ ಕೂತ್ಕೊಂಡಿದ್ರು, ಅಂತ ಸಮಯದಲ್ಲಿ ಕಾರ್ಯ ಪ್ರವೃತ್ತನಾಗು, ನಿನ್ನ ಜವಾಬ್ದಾರಿಯನ್ನು ನಿರ್ವಹಿಸು ಅಂತ ಎಚ್ಚರಿಸಿದಂತ ಸನ್ನಿವೇಶ ಅದು ಭಗವದ್ಗೀತೆ. 16 ವರ್ಷಗಳ ಕಾಲ ಹೇಳಿದಂತ ಗೀತೆ ಅದಲ್ಲ. ಯುದ್ಧದ ಮಧ್ಯದಲ್ಲಿ ಕೆಲವು ಕ್ಷಣಗಳಷ್ಟೇ, ಕೆಲವು ಕ್ಷಣಗಳಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದಂತ ಭಗವದ್ಗೀತೆ. ಅಂದ್ರೆ ಶ್ರೀಕೃಷ್ಣನ ಜೀವನದ ಒಂದು ಸಣ್ಣ ಭಾಗ ಅದು ಭಗವದ್ಗೀತೆ. ಜಗತ್ತಿಗೆ ಅದೊಂದು ಮಹತ್ತರವಾದಂತಹ ಕೃತಿ, ಅದರಲ್ಲಿ ಎರಡು ಮಾತ ಇಲ್ಲ. ಆದ್ರೆ ಶ್ರೀಕೃಷ್ಣನ ಜೀವನದಲ್ಲಿ ಒಂದು ಸಣ್ಣ ಭಾಗ ಮಾತ್ರ. ಹಾಗೇನೆ ಡಿ.ವಿ.ಜಿಯವರು ಕೂಡ, ಡಿ.ವಿ.ಜಿಯವರ ಜೀವನದ ಒಂದು ಸಣ್ಣ ಭಾಗ ಅದು ಮಂಕುತಿಮ್ಮನ ಕಗ್ಗ. ಡಿ.ವಿ.ಜಿಯವರ ಜೀವನ ಅದು ಬಹಳ ವಿಸ್ತಾರವಾದಂತಹದ್ದು, ಬಹಳ ವಿಶಿಷ್ಟವಾದಂತಹದ್ದು ಅನ್ನೋ ಉತ್ತರವನ್ನ ಅವತ್ತು ನಾನು ಆ ವಿದ್ಯಾರ್ಥಿಗೆ ಕೊಟ್ಟಿದ್ದೆ. ಬಹುಶಃ ಆ ವಿದ್ಯಾರ್ಥಿ ಆನಂತರ ಅದನ್ನು ಒಪ್ಕೊಂಡ. ತುಂಬಾ ಜನರಿಗೆ ಸತ್ಯ ಅಂತನೂ ಅನ್ನಿಸ್ತು, ನನಗಂತೂ ಹಾಗೆ ಅನಿಸಿದೆ. ಡಿ.ವಿ.ಜಿಯವರ ಜೀವನ ಆ ರೀತಿಯಲ್ಲಿ ಇದೆ ಅಂತ. ನೀವೆಲ್ಲರೂ ಕೂಡ ಪಿ.ಇ.ಎಸ್ ಕಾಲೇಜಿನ ಸಂಸ್ಥಾಪಕರು ಆಗಿದ್ದಂತ ಪ್ರೊಫೆಸರ್ ದೊರೆಸ್ವಾಮಿಗಳ ಹೆಸರನ್ನ ಕೇಳಿರ್ಬೋದು. ದೊರೆಸ್ವಾಮಿಗಳು ಬೆಂಗಳೂರಲ್ಲಿ ಪಿ.ಇ.ಎಸ್ ಸಂಸ್ಥೆಯನ್ನು ಶುರು ಮಾಡಿದ್ರು. ಅದೀಗ ವಿಶ್ವವಿದ್ಯಾಲಯವಾಗಿ ಬಹಳ ವ್ಯವಸ್ಥಿತವಾಗಿ ಬಹಳ ಚೆನ್ನಾಗಿ ಬೆಳೆದಿರುವಂತಹ ಶಿಕ್ಷಣ ಸಂಸ್ಥೆಗಳಲ್ಲದು ಒಂದು ಪಿ.ಇ.ಎಸ್ ಶಿಕ್ಷಣ ಸಂಸ್ಥೆ. ದೊರೆಸ್ವಾಮಿಗಳನ್ನ ನಾವು ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಆಹ್ವಾನಿಸಿದ್ವಿ. ಬೆಂಗಳೂರಿನ ಶ್ರೀನಗರದಲ್ಲೇ ಇರುವಂತ ಒಂದು ವಿವೇಕಾನಂದ ಶಾಲೆ ಅಂತ, ಆ ಶಾಲೆಯ ಆಡಿಟೋರಿಯಂ, ಒಳ್ಳೆ ಆಡಿಟೋರಿಯಂ ಅದು. ಅಲ್ಲಿ ಅವರನ್ನ ನಟೇಶ್ ಅವರ ಉಪನ್ಯಾಸ ಕಾರ್ಯಕ್ರಮ ಇತ್ತು. ನಟೇಶ್ ಅವರ ಉಪನ್ಯಾಸಕ್ಕೆ ದೊರೆಸ್ವಾಮಿಗಳನ್ನ ಅಧ್ಯಕ್ಷರಾಗಿ ಕರೆದಿದ್ವಿ. ಅಧ್ಯಕ್ಷರಾಗಿ ಬರುವಾಗ ನಾನು ಮತ್ತು 3-4 ಜನ ದೊರೆಸ್ವಾಮಿಗಳ ಮನೆಗೆ ಹೋಗಿ ಅವರನ್ನ ಇನ್ವೈಟ್ ಮಾಡಿದ್ವಿ. ಬಹಳ ಖುಷಿಯಿಂದ ಒಪ್ಕೊಂಡ್ರು. ಆಯ್ತಪ್ಪ ಬರ್ತೀನಿ ಅಂತ ಹೇಳಿದ್ರು. ಡಿ.ವಿ.ಜಿ ಅವರ ಜೊತೆಲಿ ಒಡನಾಟದಂತ ಅವರ ಅನುಭವಗಳನ್ನು ಹೇಳ್ಕೊಂಡ್ರು. ನಾನು ಡಿ.ವಿ.ಜಿ ಅವರ ಉಪನ್ಯಾಸಗಳಿಗೆ ಹೋಗ್ತಾ ಇದ್ದೆ, ವಾರಾಂತ್ಯದ ಉಪನ್ಯಾಸಗಳಿಗೆ, ಇದೆಲ್ಲವೂ ಕೂಡ ಅವರು ಹಂಚಿಕೊಂಡ್ರು. ಮತ್ತು ಕೊನೆಯಲ್ಲಿ ನಾನೇ ದೊರೆಸ್ವಾಮಿಗಳಿಗೆ ಹೇಳಿದೆ, ಸರ್ ದಯವಿಟ್ಟು ಕಾರ್ಯಕ್ರಮದ ಕೊನೆಯಲ್ಲಿ 10 ನಿಮಿಷ ತಾವು ಅಧ್ಯಕ್ಷೀಯ ಭಾಷಣ ಮಾಡ್ಬೇಕು ಸರ್ ಅಂತ ನಾನು ವಿನಂತಿ ಮಾಡ್ಕೊಂಡೆ. ಸಾಮಾನ್ಯ ಹಾಗೆ ತಾನೆ, ಏನಂದ್ರೆ ಎಲ್ರಿಗೂ ಸಮಯ ನಿಶ್ಚಯ ಮಾಡಿರ್ತೀವಿ, ಯಾರ್ಯಾರು ಎಷ್ಟು ನಿಮಿಷ ಮಾತಾಡ್ಬೇಕು ಅಂತ. ಆ ರೀತಿಯಲ್ಲಿ ನಾನು ದೊರೆಸ್ವಾಮಿಗಳ ಹತ್ರ ವಿನಂತಿ ಮಾಡ್ಕೊಂಡೆ, ಸರ್ ದಯವಿಟ್ಟು 10 ನಿಮಿಷ ಮಾತಾಡ್ಬೇಕು ಅಂತ. ಆಯ್ತಪ್ಪ ಮಾತಾಡ್ತೀನಿ ಅಂತಂದ್ರು. ಕಾರ್ಯಕ್ರಮ ದಿವಸ ಸಮಯಕ್ಕೆ ಸರಿಯಾಗಿ ಬಂದ್ರು, ಸಮಯಕ್ಕಿಂತ ಮೊದಲೇ ಬಂದ್ರು, 5 ನಿಮಿಷ ಮೊದಲೇ ಬಂದಿದ್ರು. ಬಂದು ವೇದಿಕೆ ಕರ್ಕೊಂಡು ಹೋಗುವಾಗ ಆ ಹೊಣೆಗಾರಿಕೆ ನನಗೆ ಇತ್ತು. ವೇದಿಕೆ ಕರ್ಕೊಂಡು ಹೋಗ್ತಾ ಇರುವಾಗ ಇನ್ನೊಂದ್ ಸರಿ ನೆನಪು ಮಾಡಿದೆ, ಸರ್ ದಯವಿಟ್ಟು 10 ನಿಮಿಷ ಮಾತಾಡ್ಬೇಕು ಸರ್ ಅಂತ. ಅಂದ್ರೆ ನನ್ನ ವಿನಂತಿ ಇದು 10 ನಿಮಿಷ ಮಾತಾಡ್ಬೇಕು ಅಂತ, 10 ನಿಮಿಷ ಮಾತಾಡ್ಬೇಕು ಅಂತಲ್ಲ. ಯಾಕಂದ್ರೆ ಅಧ್ಯಕ್ಷರು ಅನುಭವಿಗಳು, ಉಪನ್ಯಾಸ ಬೇರೆ ಬಹಳ ಚೆನ್ನಾಗಿ ನಡೆಯುತ್ತೆ ಅಂತ ನಮ್ಗೆಲ್ರಿಗೂ ಗೊತ್ತಿತ್ತು. ಹಾಗಾಗಿ ಅದರಿಂದ ಪ್ರೇರಣೆ ತಗೊಂಡ್ಬಿಟ್ಟು ತುಂಬಾ ಜಾಸ್ತಿ ಮಾತಾಡ್ಬಿಟ್ರೆ ನಮ್ಮ ಕಾರ್ಯಕ್ರಮದ ಸಮಯ ಮೀರಿ ಹೋಗ್ಬಿಡ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ 10 ನಿಮಿಷ ಮಾತಾಡ್ಬೇಕು ಅಂತ ಎಚ್ಚರಿಸಿದೆ. ನಾನು ಬೆನ್ಮೇಲೆ ಹೀಗೆ ತಟ್ಟು ಬಿಟ್ಟು, ಆಯ್ತಪ್ಪ ಗೊತ್ತಾಯ್ತು 10 ನಿಮಿಷ ಮಾತಾಡ್ತೀನಿ ಅಂದ್ರು. ವೇದಿಕೆಗೆ ಹೋದ್ರು, ಕಾರ್ಯಕ್ರಮ ಆಯ್ತು. ಪ್ರೊಫೆಸರ್ ನಟೇಶ್ ಅವ್ರದ್ದು ಬಹಳ ಸುಮಾರು 1.25 ಗಂಟೆಗಳ ಕಾಲ ಬಹಳ ಅದ್ಭುತವಾದಂತ ಉಪನ್ಯಾಸ ಕಾರ್ಯಕ್ರಮ ಆಯ್ತು. ಅಧ್ಯಕ್ಷೀಯ ಭಾಷಣದಲ್ಲಿ ದೊರೆಸ್ವಾಮಿಗಳು 10 ನಿಮಿಷಕ್ಕಿಂತ ಕಡಿಮೆ ಮಾತಾಡಿದರು ಮತ್ತು ಹೇಳಿದ್ರು, ನನಗೆ ವೇದಿಕೆಗೆ ಬರುವಾಗ ಆಯೋಜಕರು ಹೇಳಿದ್ರು 10 ನಿಮಿಷ ಮಾತಾಡ್ಬೇಕು ಅಂತ, 10 ನಿಮಿಷ ಮಾತಾಡ್ತೀನಿ ಅಂತ ಹೇಳ್ಕೊಂಡು ಒಂದು ಮಾತನ್ನ ಅವರು ಉಲ್ಲೇಖ ಮಾಡಿದ್ರು. ಅದು ನನ್ನಂತ ಹಲವರಿಗೆ, ಆ ಕಾರ್ಯಕ್ರಮದಲ್ಲಿದ್ದಂಥವರಿಗೆ
ಒಂದು ಪ್ರೇರಣೆಯನ್ನು ಕೊಡ್ತು. ಏನ್ ಗೊತ್ತಾ, ಅವ್ರು ಹೇಳುವಂತ ಮಾತು, ಮಂಕುತಿಮ್ಮನ ಕಗ್ಗದಲ್ಲಿ ಒಟ್ಟು 945 ಪದ್ಯಗಳಿದಾವೆ. 945 ಪದ್ಯಗಳಿದಾವೆ. ಈ ಪದ್ಯಗಳ ಪೈಕಿ ಯಾವುದಾದರೂ 10, ಎನಿ ಟೈಮ್ ಯಾವುದಾದ್ರೂ 10 ಪದ್ಯಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, 945 ಪದ್ಯಗಳ ಪೈಕಿ ಯಾವ್ದಾದ್ರು 10 ಪದ್ಯಗಳನ್ನು ಓದಿ ಅರ್ಥ ಮಾಡ್ಕೊಂಡ್ರೆ ಅಂಥವರಿಗೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಕೊಡಬಹುದು ಅಂತ ಹೇಳಿದ್ರು. ಅಂದ್ರೆ ಕಲ್ಪನೆ ಮಾಡ್ಕೊಳ್ಳಿ, ನೀವು ಯಾರೋ ಒಬ್ರು ಹೇಳಿದ್ರೆ ಅದಕ್ಕೇನೋ ಅಷ್ಟು ಮಹತ್ವ ಅಂತ ಅನ್ಕೋಬೇಕಾದಿರ್ಲಿಲ್ಲ. ಆದ್ರೆ ದೊರೆಸ್ವಾಮಿಗಳು ಜೀವನ ಪೂರ್ತಿ ಶಿಕ್ಷಣಕ್ಕೋಸ್ಕರ ತಮ್ಮ ಜೀವನ ಇಟ್ಟಂತವ್ರು. ಜೀವನ ಪೂರ್ತಿ ಶಿಕ್ಷಣವೇ ಅವರ ಉಸಿರಾಗಿತ್ತು. ಅಂತಹ ವ್ಯಕ್ತಿ ಹೇಳಿದ್ದು, ಮಂಕುತಿಮ್ಮನ ಕಗ್ಗದ ಯಾವುದಾದರೂ 10, ಇಂಥದ್ದೇ ಅಂತಿಲ್ಲ, ಯಾವುದಾದ್ರೂ 10 ಪದ್ಯಗಳನ್ನ ಓದಿ ಅರ್ಥ ಮಾಡ್ಕೊಂಡಂತವನಿಗೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಕೊಡ್ಬೋದು ಅಂತ ಹೇಳಿದ್ರು. ಅಂದ್ರೆ ಅವರ ಮಾತಿನ ಅರ್ಥ ಹೀಗೆ, ಒಬ್ಬ ಡಿಗ್ರಿ ಪಡೆದಂತ ವ್ಯಕ್ತಿಯ ಆ ಜ್ಞಾನದ ಮಟ್ಟ ಯಾವ ಎತ್ತರಕ್ಕೆ ಇರಬೇಕೋ ಆ ಎತ್ತರಕ್ಕೆ 10 ಪದ್ಯಗಳು, ಮಂಕುತಿಮ್ಮನ ಕಗ್ಗದ ಪದ್ಯಗಳು ಆ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತವೆ ಅಂತ. ಅಂದ್ರೆ ಏನೋ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿಯು ಸಹ ಮಂಕುತಿಮ್ಮನ ಕಗ್ಗದ 10 ಪದ್ಯಗಳನ್ನು ಓದಿ ಅರ್ಥ ಮಾಡ್ಕೊಂಡ್ರೆ ಒಬ್ಬ ಡಿಗ್ರಿ ಪಡೆದಂತ ವ್ಯಕ್ತಿಯ ಜ್ಞಾನದ ಮಟ್ಟಕ್ಕೆ ಅವನು ತೂಗ್ತಾನೆ ಅನ್ನುವಂತ ಮಾತನ್ನ ಪ್ರೊಫೆಸರ್ ದೊರೆಸ್ವಾಮಿಗಳು ಆವತ್ತು ನಮ್ಮ ಎದುರಿಗೆ ಹೇಳಿದ್ರು. ಅದನ್ನು ಕೇಳಿದ ನನ್ನಂತ ಹಲವರಿಗೆ ರೋಮಾಂಚನ ಆಯ್ತು, ಸತ್ಯ ಅಂತ ಕೂಡ ಅನ್ಸುತ್ತೆ. ಯಾಕೆಂದ್ರೆ ಶಿಕ್ಷಣ ಅನ್ನುವಂಥದ್ದು ಅದು ಶಾಲೆ ಕಾಲೇಜಿನ ಕೊಠಡಿ ಒಳಗೆ ಮಾತ್ರ ಅಲ್ವಲ್ಲ, ಬದಲಾಗಿ ಜೀವನಕ್ಕೆ ಏನ್ ಬೇಕು ಅದನ್ನು ತಿಳಿಸುವಂತದ್ದು ಶಿಕ್ಷಣ. ಅಂತಹ ಶಿಕ್ಷಣವನ್ನ ಮಂಕುತಿಮ್ಮನ ಕಗ್ಗ ಕೊಡುತ್ತೆ. ಅದನ್ನು ನೆನಪಿಸ್ಕೊಂಡೇನೆ ಶತಾಧಾರಿ ಡಾಕ್ಟರ್ ಗಣೇಶ್ ಅವರು ಹೇಳಿದ್ದು, ಇದು ವ್ಯಕ್ತಿತ್ವ ವಿಕಸನದ ಭಾರತೀಯ ರೂಪ ಅಂತ. ಇಂಡಿಯನ್ ವರ್ಷನ್ ಅಂತ ಏನಾದ್ರು ಇದ್ರೆ ಅದು ಮಂಕುತಿಮ್ಮನ ಕಗ್ಗ ಅಂತ. ಮಂಕುತಿಮ್ಮನ ಕಗ್ಗದ ಕುರಿತು ಶತಾಧಾರಿ ಗಣೇಶ್ ಹೇಳುವಂತ ಮಾತು. ಆಗ್ಲೇ ಪರಿಚಯ ಮಾಡುವಾಗ ಹೇಳುವಂತ ಒಂದು ಸಂಗತಿ, ಕನ್ನಡದಲ್ಲಿ ಅತಿ ಹೆಚ್ಚು ಕೋಟ್ ಆದಂತ ಪದ್ಯ ಅಥವಾ ಸಾಲುಗಳೇನಾದ್ರು ಇದ್ರೆ ಅದು ಮಂಕುತಿಮ್ಮನ ಕಗ್ಗದ ಸಾಲುಗಳು ಅಂತ. ಕೋಟ್ ಆಗಿದ್ದು ಅಂತಂದ್ರೆ ಇಂಥವ್ರು ಹೀಗೆ ಹೇಳಿದ್ರು ಅಂತ ಹೇಳುವಾಗ ಯಾವ್ದೊಂದು ಸಾಲನ್ನು ಹೇಳ್ತೀವಿ, ಭಗವದ್ಗೀತೆದೋ ಅಥವಾ ಇನ್ಯಾವುದೋ ಶ್ಲೋಕವನ್ನು ಅಥವಾ ಒಂದು ಸುಭಾಷಿತವನ್ನು ಅಥವಾ ಬಸವಣ್ಣನ ವಚನಗಳನ್ನು, ಅಕ್ಕ ಮಹಾದೇವಿ ವಚನವನ್ನು ಯಾವುದೋ ಒಂದು ಕೋಟ್ ಮಾಡ್ತೀವಲ್ಲ, ಹಾಗೆ ಬಹುಶಃ ನಾಡಿನಲ್ಲಿ ಅತಿ ಹೆಚ್ಚು ಸಾರಿ ಕೋಟ್ ಆದಂತ, ಅತಿ ಹೆಚ್ಚು ಸಾರಿ ಉಲ್ಲೇಖಿಸಲ್ಪಟ್ಟಂತ ಪದ್ಯ ಅಥವಾ ಪದ್ಯದ ಸಾಲುಗಳಿದ್ರೆ ಅದು ಮಂಕುತಿಮ್ಮನ ಕಗ್ಗ. ಅಸೆಂಬ್ಲಿ ಒಳಗೂ ಕೂಡ ನನಗೊಂದು ತಮಾಷೆಯ ಪ್ರಸಂಗ ನೆನಪಾಗುತ್ತೆ. ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಆ ಸಮಯದಲ್ಲಿ ವಿರೋಧ ಪಕ್ಷದಲ್ಲಿದ್ದಂತ ಒಬ್ಬ ವ್ಯಕ್ತಿ ಅವರು ಭಾಷಣ ಮಾಡ್ತಾ ಒಂದ್ ಮಾತನ್ನ ಹೇಳಿದ್ರು. ಅಂದ್ರೆ ಸಾಮಾನ್ಯ ಮಾತುಕತೆ ಆಗುವಾಗ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರುತ್ತೆ ಅಸೆಂಬ್ಲಿ ಒಳಗೆ. ಹಾ, ಥ್ಯಾಂಕ್ ಯು. ಬಿಸಿ ಬಿಸಿ ಚರ್ಚೆಗಳಾಗ್ತಾ ಇರುತ್ತೆ. ಆ ಸಮಯದಲ್ಲಿ ಒಬ್ಬರಿವ್ರು ಹೇಳ್ಕೊತಾರಲ್ಲ, ನಿಮ್ ಕೆಲಸ ನೀವು ನೋಡ್ಕೊಳ್ರಿ, ನಮ್ ಕೆಲಸ ನಾವು ನೋಡ್ಕೋತೀವಿ ಅಂತ ಸಾಮಾನ್ಯ ರಾಜಕಾರಣಿಗಳು ಅವರ ಸ್ಟೈಲಲ್ಲಿ ಹೇಳ್ತಾರೆ. ಹಾಗೆ ಹೇಳ್ತಾ ಯಡಿಯೂರಪ್ಪ ಅವರಿಗೆ, ಚೀಫ್ ಮಿನಿಸ್ಟರ್ಗೆ, ವಿರೋಧ ಪಕ್ಷದಲ್ಲಿದ್ದಂತ ಒಬ್ಬ ವ್ಯಕ್ತಿ, ಒಬ್ಬ ನಾಯಕರು ಹೇಳಿದ್ರು ಏನಂದ್ರೆ, ನಿನ್ ಕೆಲಸ ನೀವ್ ನೋಡ್ಕೋ ಅಂತ ಗದರಿಸಿದ್ರು. ಆಗ ಹೇಳಿದಂತ ಪದ್ಯ, ಇರುವ ಕೆಲಸವ ಮಾಡು ಕಿರಿದನದೆ ಮನವಿಟ್ಟು ಅಂತ ಹೇಳ್ತಾ ಜೋರಾಗಿ ಅಬ್ಬರಿಸಿದ್ರು. ಅಂದ್ರೆ ಅಲ್ಲೂ ಕೂಡ ಹೀಗೆ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂಥದಲ್ಲೂ ಕೂಡ ಮಂಕುತಿಮ್ಮನ ಕಗ್ಗ ಉಲ್ಲೇಖ ಆಗತ್ತೆ. ಅಟ್ ದಿ ಸೇಮ್ ಟೈಮ್ ಅಸೆಂಬ್ಲಿಯಲ್ಲಿ ಬೇಡದೇ ಇರುವಂತಲ್ಲೂ ಕೂಡ, ಅಂದ್ರೆ ಈ ಪದ್ಯವನ್ನು ಉಲ್ಲೇಖಿಸುವಂತ ಅಗತ್ಯ ಏನು ಇರ್ಲಿಲ್ಲ ಅಂತಲ್ಲೂ ಕೂಡ ಇದು ಉಲ್ಲೇಖ ಆಗತ್ತೆ ಅಂತ. ಹೀಗೆ ಅತಿ ಹೆಚ್ಚು ಸಾರಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಉಲ್ಲೇಖ ಆದಂತ, ಕೋಟ್ ಆದಂತ ಮಂಕುತಿಮ್ಮನ ಕಗ್ಗದ ಪದ್ಯಗಳು ನಾಡಿನಾದ್ಯಂತ ನಾಡಿನ ಜನರಿಗೆ ಅದು ಹೊಸ ಪ್ರೇರಣೆಯನ್ನು ಕೊಟ್ಟಂತ ಸಾಲುಗಳಿವು ಅಂತ. ಮಂಕುತಿಮ್ಮನ ಕಗ್ಗ ಒಂದು ಸುಲಭದಲ್ಲಿ ಪದ್ಯ ಅರ್ಥ ಆಗುವಂತ ಸಾಲುಗಳಿವು. ಸಾಹಿತ್ಯಿಕವಾಗಿ ಮುಕ್ತಕಗಳು ಅಂತ ಹೇಳ್ತೀವಿ. ಮುಕ್ತಕ ಅಂದ್ರೆ ಅದು 3 ಸಾಲು, 4 ಸಾಲು, 5, 6 ಸಾಲುಗಳು. ಸಾಮಾನ್ಯ ಪದ್ಯ ಹೇಗಿರುತ್ತೆ, ಉದ್ದಕ್ಕೂ ಪದ್ಯ ಬರೆದಿರ್ತಾರೆ. ಉದಾಹರಣೆಗೆ ಕುಮಾರವ್ಯಾಸ ಭಾರತ ಅಂತ ಅನ್ಕೊಂಡ್ರೆ ಅದರಲ್ಲಿ ಮೊದಲನೇ ಅಧ್ಯಾಯವನ್ನು ಓದ್ತಾ ಇದ್ರೆ ಕೊನೆಯ ಅಧ್ಯಾಯ ತುಂಬಾ ಅರ್ಥ ಆಗತ್ತೆ ಅಂತಿಲ್ಲ. ಒಂದೊಂದು ಪದ್ಯಕ್ಕೂ ಕೂಡ ಇಂಟರ್ಲಿಂಕ್ ಇರುತ್ತೆ, ಒಂದಕ್ಕೊಂದು ಸಂಬಂಧ ಇರುತ್ತೆ. ಮುಕ್ತಕಗಳು ಹಾಗಲ್ಲ. ಮುಕ್ತಕಗಳು ಎಲ್ಲವೂ ಕೂಡ ಪ್ರತ್ಯೇಕವಾಗಿ ಬಿಡಿ ಬಿಡಿಯಾಗಿರುವಂತ ಪದ್ಯಗಳು. ಉದಾಹರಣೆಗೆ ಸರ್ವಜ್ಞನ ವಚನಗಳು. ಸರ್ವಜ್ಞನ ವಚನಗಳಲ್ಲಿ 3 ಸಾಲಲ್ಲಿ ಸರ್ವಜ್ಞ ಏನ್ ಹೇಳ್ಬೇಕೋ ಅಂತದನ್ನ ಹೇಳ್ಬಿಟ್ಟಿರ್ತಾರೆ.
ಅದೇ ರೀತಿ ಎಷ್ಟೋ ಜನಪದ ಗೀತೆಗಳು ಜನಪದ ಗೀತೆಗಳು ಕೂಡ ತ್ರಿಪದಿಗಳು 3 ಸಾಲಲ್ಲಿರುತ್ತೆ. ಅಂಥದ್ದೆಲ್ಲವೂ ಕೂಡನು 3 ಸಾಲಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ. ಹಾಗೆ ಇಲ್ಲೂ ಕೂಡ 4 ಸಾಲಿನ ಪದ್ಯ ಇದು. 4 ಸಾಲಲ್ಲಿ ಡಿ.ವಿ.ಜಿ ಅವರು ಏನು ಹೇಳಬೇಕೋ ಅಂಥದ್ದನ್ನ ಹೇಳಿ ಮುಗಿಸ್ಬಿಡ್ತಾರೆ. ಮುಂದಿನ ಪದ್ಯಕ್ಕೂ ಹಿಂದಿನ ಪದ್ಯಕ್ಕೂ ಸಂಬಂಧ ಇರುತ್ತೆ ಅಂತ ಇಲ್ಲ. ಹಾಗೆ ಮುಕ್ತಕ ಶೈಲಿಯಲ್ಲಿರುವಂತ ಅದ್ಭುತವಾದಂತ ಬಹಳ ಸರಳವಾದಂತ ಪದಗಳಲ್ಲಿ ಡಿ.ವಿ.ಜಿ ಅವರು ಮುಕ್ತಕಗಳನ್ನ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಇಂತಹ ಮುಕ್ತಕಗಳನ್ನ ಒಟ್ಟಿಗೆ ಸೇರಿಸಿ ಆದಂತಹ ಪುಸ್ತಕ ಅದು ಮಂಕುತಿಮ್ಮನ ಕಗ್ಗ. ಡಿ.ವಿ.ಜಿ ಅವರ ಸಮಕಾಲೀನರಾಗಿದ್ದಂತ ಕುವೆಂಪು ಅವರಿಗೆ ಈ ಪುಸ್ತಕವನ್ನ ಡಿ.ವಿ.ಜಿ ಅವರು ಕೊಡ್ತಾರಂತೆ. ಒಂದ್ಸರಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ. ಆಗ ಒಂದು ಪದ್ಯ ಇದೆ, ಅದನ್ನ ಹೇಳ್ಬಿಡ್ತೀನಿ. ಹಸ್ತಕ್ಕೆ ಬರೆ ನಕ್ಕೆ ಓದುತ್ತಾ ಓದುತ್ತಾ ಮಸ್ತಕ ಕೆಟ್ಟು ಗಂಭೀರನಾದೆ, ವಿಸ್ತರದ ದರ್ಶನಕ್ಕೆ ತುತ್ತ ತುದಿಯಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ. ಇದೊಂದು ಪದ್ಯ. ಬಹುಶಃ ಮಂಕುತಿಮ್ಮ ಅಂತ ಸೇರಿಸ್ಬಿಟ್ರೆ ಅದು ಡಿ.ವಿ.ಜಿ ಅವರು ಬರೆದಂತ ಮಂಕುತಿಮ್ಮನ ಕಗ್ಗದ ಯಾವುದೋ ಒಂದು ಪದ್ಯ ಅಂತ ಸಾಮಾನ್ಯವಾಗಿ ನಾವು ಅನ್ಕೋತೀವಿ ಅಲ್ವಾ. ಆದ್ರೆ ಹಾಗಿಲ್ಲ. ಬದಲಾಗಿ ಮಂಕುತಿಮ್ಮ ಅಂತ ಇದೆ. ಡಿ.ವಿ.ಜಿ ಅವರು ಕುವೆಂಪು ಅವರಿಗೆ ಈ ಪುಸ್ತಕದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೊಟ್ಟ ಸಮಯದಲ್ಲಿ ಕುವೆಂಪು ಅವರು ತನ್ನ ಅಭಿಪ್ರಾಯವನ್ನ ಮಂಕುತಿಮ್ಮನ ಕಗ್ಗದ ಪದ್ಯದ ರೀತಿಯಲ್ಲೇ ಬರೆದುಕೊಳ್ಳಿಸಿದಂತ ಪದ್ಯ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಹಸ್ತಕ್ಕೆ ಬರೆ ನಕ್ಕೆ ಪುಸ್ತಕ, ಮಂಕುತಿಮ್ಮನ ಕಗ್ಗದ ಪುಸ್ತಕ ಅವ್ರ ಕೈಗೆ ಬಂದ ತಕ್ಷಣ ನೋಡಿದಾಗ ನಕ್ಕು ಬಿಟ್ರಂತೆ. ಏನೋ ಮಂಕು ಅಂತಿದೆ, ತಿಮ್ಮ ಅಂತಿದೆ, ಏನಪ್ಪಾ ಇದು ಅಂತ ಒಂದು ಮೇಲ್ನೋಟಕ್ಕೆ ಆಕರ್ಷಣೀಯವಾದಂತ ಟೈಟಲ್ ಏನೋ ಅಲ್ವಲ್ಲ, ಮಂಕು ತಿಮ್ಮ ಏನೇನೋ ಇದೆ ಅಂತ. ಇದನ್ನ ನೋಡ್ಕೊಂಡು ಡಿ.ವಿ.ಜಿ ಅವರ ಈ ಪುಸ್ತಕ ನೋಡ್ಕೊಂಡು ಕುವೆಂಪು ಅವ್ರು ನಕ್ಬಿಟ್ರಂತೆ. ಹಸ್ತಕ್ಕೆ ಬರೆ ನಕ್ಕೆ. ಆದ್ರೆ ಮುಂದೆ ಓದುತ್ತಾ ಓದುತ್ತಾ ಮಸ್ತಕಕ್ಕಿಟ್ಟು ಗಂಭೀರನಾದೆ. ಓದ್ತಾ ಓದ್ತಾ ಅದನ್ನ ಮಸ್ತಕಕ್ಕಿಟ್ಟೆ ಗಂಭೀರನನ್ನಾಗಿ ಮಾಡ್ತು ಈ ಪುಸ್ತಕ ಅಂತ. ಓದುತ್ತಾ ಓದುತ್ತಾ ಮಸ್ತಕಕ್ಕಿಟ್ಟು ಗಂಭೀರನಾದೆ. ಮುಂದೆ ವಿಸ್ತರದ ದರ್ಶನಕ್ಕೆ, ಈ ಪುಸ್ತಕದಲ್ಲಿರುವಂತ ವಿಸ್ತಾರವಾದಂತ ದರ್ಶನವೇ ಇದೆಯಲ್ಲ, ಜೀವನಕ್ಕೊಂದು ಹೊಸ ದರ್ಶನ ಕೊಟ್ಟಂತ ಈ ಪುಸ್ತಕ ಇದೆಯಲ್ಲ, ಇದರ ತುತ್ತ ತುದಿಯಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಅಂತ ಕುವೆಂಪು ಅವರು ಡಿ.ವಿ.ಜಿ ಅವರ ಈ ಪುಸ್ತಕದ ಬಗ್ಗೆ ಹೇಳ್ತಾರೆ. ಇಷ್ಟು ವಿಸ್ತಾರವಾದಂತ ದರ್ಶನವೇ ಇದ್ರೊಳಗಿದೆ. ಇದಕ್ಕೆ ನಾನು ಸರೆಂಡರ್ ಆಗ್ಬಿಟ್ನಪ್ಪ, ಕೈ ಮುಗಿತಾ ಇದ್ದೀನಿ. ಹೀಗೆ ರಾಷ್ಟ್ರ ಕವಿಗಳಾದಂತಹ ಕುವೆಂಪು ಅವರು ಕೂಡ ಕೈ ಮುಗಿದಂತಹ ಪುಸ್ತಕ ಅದು ಮಂಕುತಿಮ್ಮನ ಕಗ್ಗ. ಆ ಶ್ರೇಷ್ಠತೆ ಅದು ಮಂಕುತಿಮ್ಮನ ಕಗ್ಗಕ್ಕಿದೆ. ಅಂದ್ರೆ ಅಂತ ವಿಶೇಷವಾದಂತ ವಿಸ್ತಾರವಾದಂತ ಅರ್ಥವನ್ನ, ಮಹನೀಯತೆಯನ್ನ ಈ ಪುಸ್ತಕ ಇಟ್ಕೊಂಡಿದೆ ಅಂತ. ಇನ್ನು ನೇರವಾಗಿ ಪುಸ್ತಕದ ಒಳ ವಿಷಯಕ್ಕೆ ಬರೋದಾದ್ರೆ, ಹೀಗೆ ಡಿ.ವಿ.ಜಿ ಅವ್ರ ಬಗ್ಗೆ ತುಂಬಾ ತುಂಬಾ ಹೇಳ್ಬೋದು. ಇನ್ಯಾವತ್ತಾದ್ರೂ ಒಮ್ಮೆ ಡಿ.ವಿ.ಜಿ ಅವ್ರ ಬಗ್ಗೆನೇ ಒಮ್ಮೆ ಯೋಚನೆ ಮಾಡೋಣ ಅಂತ ಬೇಕಿದ್ರೆ. ಈ ಪುಸ್ತಕದಲ್ಲಿ ನನಗನ್ನಿಸ ಹಾಗೆ ಪ್ರಮುಖವಾಗಿ 2 ಭಾಗ ಇದೆ. ಒಂದು 945 ಪದ್ಯಗಳಿರುವಂತ ಮಂಕುತಿಮ್ಮನ ಕಗ್ಗದ ಪದ್ಯದ ಸಾಲುಗಳು. ಇನ್ನೊಂದು ಕಗ್ಗದ ಕಥೆ ಅಂತ ಆರಂಭದಲ್ಲಿ ರಗಳೆ ಶೈಲಿಯಲ್ಲಿರುವಂತ, ಯಾರಿಗೆ ವ್ಯಾಕರಣದ ಬಗ್ಗೆ ಕಲ್ಪನೆ ಇದೆ ಅಂತವ್ರಿಗೆ ಗೊತ್ತಾಗತ್ತೆ. ಯಾರಿಗೆ ರಗಳೆ ಶೈಲಿ ಗೊತ್ತಿದೆ ಅಂತವ್ರಿಗೆ ಕೂಡ ಬೇಗ ಅರ್ಥ ಆಗತ್ತೆ. ಹೀಗೆ ನಾವು ಹರಿಹರನ ರಗಳೆಗಳು ಅಂತೆಲ್ಲ ಶಾಲಾದಿಗಳಲ್ಲಿ ಓದಿರ್ಬೋದು. ಆ ಶೈಲಿಯಲ್ಲಿರುವಂತ ಒಂದಷ್ಟು ಪದ್ಯದ ಸಾಲುಗಳು ರಗಳೆ ಶೈಲಿಯಲ್ಲಿರುವಂತದ್ದು. ಕಗ್ಗದ ಕಥೆಯನ್ನ ಸ್ವತಃ ಡಿ.ವಿ.ಜಿ ಅವರು ಬರೆದಿದ್ದಾರೆ. ಹೇಗೆ ಹುಟ್ಕೊಳ್ತು, ಏನದು ಕಗ್ಗ ಅಂತಂದ್ರೆ, ಹಾಗೆ ನೋಡಿದ್ರೆ ಕಗ್ಗ ಮೊದಲನೇ ಸರಿ ಪ್ರಕಟ ಆಯ್ತಲ್ಲ, ಆಗ ಡಿ.ವಿ.ಜಿ ಅವರು ಇದ್ರಲ್ಲಿ ಡಿ.ವಿ.ಜಿ ಅಂತ ಹೆಸರಿರ್ಲಿಲ್ಲ. ಅಂದ್ರೆ ಡಿ.ವಿ.ಜಿ ಅವರು ಬರೆದಂತ ಪುಸ್ತಕ ಅಂತ ಹೆಸರಿರ್ಲಿಲ್ಲ, ಸಂಪಾದಕ ಅಂತ ಹೆಸರಿಟ್ಕೊಂಡಿದ್ರಂತೆ. ಮೊದಲನೇ ಸಾರಿ ಪ್ರಕಟ ಆದಾಗ ಇಷ್ಟು ಪ್ರಚಾರಕ್ಕೆ ಬಂತದು, ಇಷ್ಟು ಬೇಡಿಕೆಯನ್ನು ಪಡೀತು, ಇಷ್ಟು ಜನಜನಿತವಾಯಿತು, ಇಷ್ಟು ಜನಪ್ರಿಯವಾಯಿತು. ಹಾಗಾಗಿ ಆ ನಂತರ ಜೊತೆಲಿದ್ದಂಥವ್ರು ಇದನ್ನ ಯಾಕೆ ಸಂಪಾದಕರು ಅಂತ ಹಾಕಿದಿರಿ, ನೀವು ಬರೆದಿರೋ ತಾನೆ, ಹಾಗಾಗಿ ನಿಮ್ಮ ಹೆಸರೇ ಇರಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ 2ನೇ ಆವೃತ್ತಿಯಿಂದ ಡಿ.ವಿ.ಜಿ ಅವ್ರ ಹೆಸರು ಅದರಲ್ಲಿ ಸೇರ್ಕೊಂಡ್ತು. ಮೊದಲನೇ ಆವೃತ್ತಿಯಲ್ಲಿ ಸಂಪಾದಕ ಅಂತ ಹೇಳಿದ್ರು. ಯಾಕೆ ಅಂತಂದ್ರೆ ನಾನ್ ಬರೆದಿರೋದಲ್ಲ ಅಂತ, ಬದಲಾಗಿ ಯಾರೋ ದೇವ್ರು ಬರೆಸಿದಾನೆ, ನಾನು ಬರೆದಿದ್ದೇನೆ ಅಂತ ಅದೇ ಅರ್ಥ ಬರುವ ರೀತಿಯಲ್ಲಿ ಡಿ.ವಿ.ಜಿ ಅವರು ಕಗ್ಗದ ಕಥೆಯನ್ನು ಕೂಡ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ. ಹಳ್ಳಿ ಮಕ್ಕಳಿಂಗೆ ಗುರು, ಹಳ್ಳಿಗೆಲ್ಲ ಗೆಳೆಯನು, ಒಳ್ಳೆ ಹಾರುವಯ್ಯ ಹಸುವು, ಹಸುಳೆ ಎನ್ನುವ ರವನನು. ಹೀಗೆ ಆರಂಭ ಆಗತ್ತೆ. ಒಬ್ಬ ಇದ್ದ ಊರಲ್ಲಿ, ಒಬ್ಬ ಬಹಳ ಎಲ್ರಿಗೂ ಪ್ರೀತಿಯಾದಂತ ಒಬ್ಬ ಹಳ್ಳಿಯ ವ್ಯಕ್ತಿ.
ಅವನು ಏನಂತ ಹೇಳ್ತಾ ಇದ್ರು, ಒಳ್ಳೆ ಹಾರುವಯ್ಯ, ಒಳ್ಳೆ ಬ್ರಾಹ್ಮಣ ಅಂತ ಇದ್ರು. ಹಸು ಅಂತ ಹೇಳ್ತಾ ಇದ್ರು. ಸಾಮಾನ್ಯ ಹಾಗೆ ತಾನೆ, ಅವನು ಒಳ್ಳೆ ಹಸು ಇದ್ದಾಗಿದ್ದಾನಪ್ಪ ಅಂದ್ರೆ ಮುಂದೆ ಬಂದ್ರೆ ಹಾಯಲ್ಲ, ಹಿಂದೆ ಬಂದ್ರೆ ಒದೆಯಲ್ಲ, ಆ ರೀತಿ ಇದ್ದಂತ ಒಬ್ಬ ಸಾಮಾನ್ಯ, ಒಬ್ಬ ತುಂಬಾ ಒಳ್ಳೆಯ ವ್ಯಕ್ತಿ ಅನ್ನೋ ರೀತಿಯಲ್ಲಿ, ಹಸುಳೆ ಚಿಕ್ಕ ಮಗು ಆ ರೀತಿ ಇದ್ದ ಅಂತ. ಮಂಕುತಿಮ್ಮ ಅಂತ ಅವನ ಹೆಸರನ್ನೆಲ್ಲ ಅವನೇ ಹೇಳ್ಕೊತಾ ಇದ್ದ. ನಾನೇ ಬಿಡಿ ಮಂಕುತಿಮ್ಮ ಅಂತ ಹೇಳ್ಕೊತಾ ಇದ್ದ. ಹೀಗೆ ಡಿ.ವಿ.ಜಿ ಆರಂಭ ಮಾಡ್ತಾರೆ. ಅವನಿಗೆ ಒಬ್ಳು ಅತ್ತೆ ಇರ್ತಾಳೆ, ಅವ್ರಿಗೆ ಒಬ್ಳು ತಂಗಿ ಇರ್ತಾಳೆ. ಆ ತಂಗಿಗೆ ಒಬ್ಬ ಮಗ ಇರ್ತಾನೆ. ಅದೆಲ್ಲವೂ ಕೂಡ ಆ ಉದ್ದ ಕಥೆ ರೀತಿಯಲ್ಲೇ ಬರ್ಕೊಂಡು ಹೋಗಿದ್ದಾರೆ ಅವರು. ಬಿಂಕ ಕೊಂಕು ಒಂದು ಅರಿಯದಿದ್ದ ಸಾಧು ಆತನು, ಹೀಗೆ ಉದ್ದಕ್ಕೂ ಬರ್ಕೊಂಡು ಹೋಗ್ತಾರೆ. ಅವರ ತಂಗಿಯ ಮಗ ಒಬ್ಬ ಇರ್ತಾನೆ. ಆ ತಂಗಿ ಮಗನನ್ನ ಶಾಲೆಗೆ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅವರ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಆಗತ್ತೆ. ಮುಂದಿನ ಶಿಕ್ಷಣಕ್ಕಾಗಿ ಬೇರೆ ಊರಿಗೆ ಹೋಗ್ಬೇಕಾಗತ್ತೆ. ಬೇರೆ ಊರಿಗೆ ಹೋದಾಗ ಅಲ್ಲಿ ಸೇರಿಸ್ತಾರೆ, ಮೂಡಲೂರು ಅಂತ. ಅಲ್ಲಿಗೆ ಮೂಡಲೂರ ಸುತ್ತಮುತ್ತ ನೈದು ಮೈಲಿಯಿಂದಲೇ ಕೂಡಿ ಬರುವವರಿಗೆ ತಿಮ್ಮ ಗುರುವಿನಡೆಯಲ್ಲಿ, ಹೀಗೆ ಒಟ್ಟೊಟ್ಟಿಗೆ ಉದ್ದಕ್ಕೆ ಬರ್ಕೊಂಡು ಹೋಗ್ತಾರೆ ಡಿ.ವಿ.ಜಿ ಅವರು. ಅಲ್ಲಿಗೆ ಶಾಲೆಗೆ ಸೇರಿಸ್ತಾರೆ. ಅಲ್ಲಿ ಶಾಲೆಗೆ ಸೇರಿಸಿದಾಗ ಈ ಮಗು ಚೆನ್ನಾಗಿ ಓದ್ತಾ ಇರತ್ತೆ. ಅಲ್ಲಿಗೆ ಒಂದ್ಸರಿ ಡಿ.ವಿ.ಜಿ ಅವರು, ಅಂದ್ರೆ ಈ ಕಥೆಯ ನಾಯಕ, ಅವನು ಅಲ್ಲಿಗೆ ಹೋಗ್ತಾನೆ. ಅವನು ಹೋದಾಗ ಏನಾಯ್ತು ಅಂತ ಬರೀತಾರೆ. ಅದಕ್ಕಿಂತ ಮೊದಲು ಅವನ ತಂಗಿಯ ಮಗನ ಬಗ್ಗೆ ಎಷ್ಟು ಚೆನ್ನಾಗಿ ಬರೀತಾರೆ ಅವರು. ಅವನ ತಂಗಿಗೊಬ್ಬ ಮಗನು ಮುದ್ದಿನಿಂದ ಬೆಳೆದನು, ಇವನೇ ತಿಮ್ಮ ಗುರುಗೆ ಜೀವವಿವನೇ ಲೋಕವೆಲ್ಲವು. ಸೋಮಿ ಇವನು ಮಾವನಿವನ ನೆತ್ತಿ ನಡೆಸಿ ಲಾಲಿಸಿ, ಪ್ರೇಮದಂಗಿ ತೊಡಿಸಿ ಪದ್ಯ ಕಲಿಸಿ ಬರಹ ತಿದ್ದಿಸಿ, ನೋಡಿ ಮುಂಜಿಯಾದುದನ್ನು ಕೇಳಿ ವಿದ್ಯೆ ಪೆಂಪನು. ಹೀಗೆ ಉದ್ದಕ್ಕೂ ಡಿ.ವಿ.ಜಿ ಬರ್ಕೊಂಡು ಹೋಗ್ತಾರೆ. ಸೋಮಿ ಅಂತ ಅವನ ತಂಗಿಯ ಮಗ. ಆ ತಂಗಿಯ ಮಗನಿಗೆ ಮಾವನ ಬಗ್ಗೆ ತುಂಬಾ ಪ್ರೀತಿ, ಮಾವನಿಗೂ ಅಷ್ಟೇ ಆ ಸೋಮಿಯ ಬಗ್ಗೆ ತುಂಬಾ ಪ್ರೀತಿ. ಹೀಗೆ ತುಂಬಾ ಪ್ರೀತಿಯಿಂದ ಸೋಮಿಯನ್ನ ಎಲ್ರು ಬೆಳೆಸ್ತಾರೆ. ಕೊನೆಗೆ ಇವನಿಗೆ ವರ್ಗ ಆಗತ್ತೆ. ಇವನು ಶಿಕ್ಷಕ ಅಂತ ಮೊದಲೇ ಬರ್ಕೊಂಡಿರ್ತಾರೆ. ವರ್ಗ ಆಗತ್ತೆ, ಮುಂದಿನ ಹೋಗ್ತಾರೆ. ಅಲ್ಲಿಂದ ಮಗನು ಕೂಡ, ಅಂದ್ರೆ ತಂಗಿಯ ಮಗನು ಕೂಡ ಬೇರೆಯವರಲ್ಲಿ ಓದ್ಲಿಕ್ಕೆ ಶುರು ಮಾಡ್ತಾನೆ. ಅವನನ್ನು ನೋಡ್ಲಿಕ್ಕೆ ಅಂತ ಈ ತಿಮ್ಮಗುರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಏನ್ ಅನ್ಸುತ್ತೆ ಅಂತಂದ್ರೆ, ಒಂದು ರಾತ್ರಿ ಒಂದು ಹಗಲು ನಡ್ಕೊಂಡು ಅಲ್ಲಿಗೆ ಹೋಗ್ತಾರೆ ಅಂತ ಇಲ್ಲಿ ಉದ್ದಕ್ಕೂ ಬರೋದಂತದ್ದು. ಅಲ್ಲಿ ಆ ಶಾಲೆಯಲ್ಲಿ ಹೋಗಿ ನೋಡಿದಾಗ ಈ ಸೋಮಿ ಇದ್ನಲ್ಲ, ಅವನ ಒಟ್ಟು ನಡವಳಿಕೆ ವಿಚಿತ್ರವಾಗಿರುತ್ತೆ. ವಿಚಿತ್ರ ಅಂದ್ರೆ ವಿಶೇಷವಾಗಿರುತ್ತೆ. ಹಳ್ಳಿಯಿಂದ ಹೋದಂತವನು ಹಳ್ಳಿ ರೀತಿಯಲ್ಲಿ ಇರಲ್ಲ ಅವನು. ಬದಲಾಗಿ ಏನಿರುತ್ತೆ, ಬೆರಗು ಪಟ್ಟನವರ ಜರಬಿನಂದಗಳನ್ನು ನೋಡುತ್ತಾ ಬಳಲಿ ಬಯಲಿನಲ್ಲಿ ಸೋಮಿ ಚೆಂಡನಾಡುತ್ತಿದ್ದನು. ಗೆಳೆಯರೊಡನೆ ನಾಗರಿಕದ ಪೆರ್ಮೆ ತೋರುತ್ತಿದ್ದನು. ಆತ, ಇವರು ತಿಮ್ಮಗುರು ತಮ್ಮ ಅಳಿಯನ್ನು ನೋಡ್ಲಿಕ್ಕೆ ಹೋಗ್ತಾರಲ್ಲ ಪಕ್ಕದ ಊರಲ್ಲಿ, ಅಲ್ಲಿಗೆ ಹೋದಾಗ ಇವನು ಸೋಮಿ ಆಟ ಆಡ್ತಿರ್ತಾನೆ ಗೆಳೆಯರಲ್ಲಿ. ಹೇಗಿದ್ದಾನೆ ಅಂದ್ರೆ ನಾಗರಿಕದ ಪೆರ್ಮೆ ತೋರುತ್ತಿದ್ದನು. ಹಳ್ಳಿ ಹುಡುಗನ ರೀತಿ ಇರ್ಲಿಲ್ಲ ಅವನು. ಒಬ್ಬ ನಗರ ಪ್ರದೇಶದಲ್ಲಿ ಇದ್ದವನು ಹೇಗಿರ್ತಾನೋ ಆ ರೀತಿ ಕಾಣಿಸ್ತಾ ಇದ್ದ. ಮಾತು, ನಗುವು, ನಡಿಗೆ, ಉಡಿಗೆ ಎಲ್ಲ ಕೊಂಚ ಹೊಸ ಬಗೆ. ಅವನು ಸೋಮಿ ಎಲ್ಲ ಬದಲಾಗ್ಬಿಟ್ಟಿದ್ದ ಅಂತ. ರೀತಿ ದೊಡ್ಡದಾಯ್ತು ಮಾವ ತಂದ ಹಳ್ಳಿ ಕಣ್ಣಿಗೆ. ಹಳ್ಳಿಯಿಂದ ಬಂದಿರುವಂತ ಈ ಮಾವನಿಗೆ ಸೋಮಿ ಎಲ್ಲ ರೀತಿಯಲ್ಲೂ ಹೊಸ ರೀತಿಯಲ್ಲೇ ಹೊಸತಾಗಿ ಕಾಣಿಸ್ಕೊಂಡ. ಅಷ್ಟಾಗಿ ಸ್ವಲ್ಪ ಕತ್ತಲಾಗ್ತಾ ಇರೋ ಹೊತ್ತಿಗೆ ಆಟ ಮುಗಿಸ್ಕೊಂಡು ಎಲ್ರು ವಾಪಸ್ ಬರ್ತಾರೆ. ಬಂದಾಗ ಇಲ್ಲಿ ಮಾವನನ್ನು ಕಂಡವನಿಗೆ ಅಚ್ಚರಿ ಆಗ್ಬಿಡುತ್ತೆ, ಆಶ್ಚರ್ಯ ಆಗತ್ತೆ. ಮಾವ ಮೊದಲು ಬರ್ತೀನಿ ಅಂತ ಹೇಳಿರ್ಲಿಲ್ಲ. ಬದಲಾಗಿ ಸಡನ್ ಆಗಿ ಮಾವನನ್ನು ನೋಡ್ಬಿಟ್ಟು ಅವನಿಗೆ ಅಚ್ಚರಿ ಆಗತ್ತೆ, ಆಶ್ಚರ್ಯ ಆಗತ್ತೆ. ಅದಕ್ಕಾಗಿ ಏನ್ ಕೇಳ್ತಾನೆ, ಏನು ಮಾವ, ಏನು ಬಂದೆ, ಹೇಗೆ ಬಂದೆ ಎನ್ನುತ್ತಾ. ಬಂದಿರುಳಕ್ಕೆ ಎಲ್ಲ ಸುಖವೇ, ಎಲ್ಲ ಚೆನ್ನೆ ಎನ್ನುತ್ತಾ. ಸೋಮಿ ಕೇಳುತ್ತಿದ್ದ ನಲಿದು ಕೆಲದಿ ಗೆಳೆಯರಿದ್ದರು. ಗೆಳೆಯರೆಲ್ಲ ಜೊತೆಗೆ ಬಂದಿದ್ರು. ಅವರೆಲ್ಲರೂ ಜೊತೆಲಿ ಬಂದ್ಬಿಟ್ಟಾಗಲೇ ಕೇಳ್ತಾನೆ, ಏನು ಚೆನ್ನಾಗಿದ್ದೀರಾ, ಹೇಗೆ, ಹೀಗೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ರಿ, ಹೀಗೆ ಎಲ್ಲವನ್ನು ಕೇಳ್ತಾ ಕೇಳ್ತಾ ಹೋಗ್ತಾನೆ. ಜೊತೆಗೆ ಊರಿಂದ ಬಂದಂತ ಸಿಹಿ ತಿಂಡಿಗಳನ್ನೆಲ್ಲವೂ ಕೂಡ ಸೋಮಿಗೆ ಕೊಡ್ತಾನೆ. ಸೊ ಆವ ತುಪ್ಪವೆರಡು ಕುಡಿಕೆ, ಅವಲಕ್ಕಿಯು ಬೆಲ್ಲವು. ಅಂದ್ರೆ ಹಸುವಿನ ತುಪ್ಪ 2 ಕುಡಿಕೆಯಲ್ಲಿ ಹಸುವಿನ ತುಪ್ಪ ತಗೊಂಡು ಹೋಗಿದ್ದಾರೆ, ಅವಲಕ್ಕಿ ತಗೊಂಡು ಹೋಗಿದ್ದಾರೆ, ಸಿಹಿ ತಗೊಂಡು ಹೋಗಿದ್ದಾರೆ, ಅದೆಲ್ಲವನ್ನೂ ಕೊಡ್ತಾನೆ. ಹೀಗೆ ನಾನು ಎಲ್ಲವನ್ನೂ ವಿವರವಾಗಿ ಹೇಳ್ತಾ ಹೋಗಲ್ಲ, ಮಧ್ಯೆ ಕೆಲವರು ಹೇಳ್ತಾ ಇದ್ದೀನಿ. ಜೊತೆಗೆ ಊಟ ಮಾಡಿ ಏಕಾದಶಿ ಎನ್ನಲು. ಸಂಜೆ ಆಯ್ತು, ಊಟ ಮಾಡಿ ಬನ್ನಿ ಅಂತ ಸೋಮಿ ಹೇಳಿದ್ರೆ ಏನ್ ಹೇಳ್ತಾನೆ ಇವನು, ಇಲ್ಲ ಇವತ್ತು ಏಕಾದಶಿ, ನಾನು ಊಟ ಮಾಡಲ್ಲ ಅಂತ ಹೇಳ್ತಾನೆ. ಪೇಟೆಯಿಂದ ಕದಲಿ ದ್ರಾಕ್ಷಿ ತಂದು ಕೊಟ್ಟನು. ಪೇಟೆಯಿಂದ ಕದಲಿ ಅಂದ್ರೆ ಬಾಳೆಹಣ್ಣು, ದ್ರಾಕ್ಷಿ ಇದೆಲ್ಲ ತಂದು ಕೊಡ್ತಾನಂತೆ. ಹೀಗೆ ಒಟ್ಟಿನಲ್ಲಿ ಅವರಿಬ್ಬರ ಮಾತುಕತೆ ನಡೀತಾ ಇರುತ್ತೆ. ಆಮೇಲೆ ರಾತ್ರಿನೇ ಹೊರಟು ಬಿಡ್ತಾರೆ ಯಾರು, ಈ ತಿಮ್ಮಗುರುಗಳು. ಯಾಕೆಂದ್ರೆ ನಾಳೆ ನನಗೆ ಡ್ಯೂಟಿ ಇದೆ, ಶಾಲೆ ಶಿಕ್ಷಕರು ಇವರು,
ನಾನು ರಾತ್ರಿ ಒಂದ್ ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗ್ಬಿಟ್ರೆ ತಂಪು ಇರುತ್ತೆ, ನಾಳೆ ಬೆಳಿಗ್ಗೆ ಹೊತ್ತಿಗೆ ನನ್ನ ಕೆಲಸಕ್ಕೆ ಸೇರ್ಕೋಬಹುದು ಅಂತ ಹೇಳ್ತಾರೆ. ತುಂಬಾ ಹೊತ್ತು ಮಾತಾಡ್ತಾ ಇದ್ದು ಅಲ್ಲಿಂದ ಹೊರಡ್ತಾರೆ. ಏನು ಮಾವ ಇಷ್ಟು ಬೇಗ ಎನ್ನುತ್ತಾ ಸೋಮಿ ಎದ್ದನು. ಏನಿದೇನು ಹೊರಟೆ? ಇನ್ನು ಮೇಷ್ಟ್ರು ಹೇಳಲಿರುವುದು. ಅಂದ್ರೆ ಏನ್ ಇಷ್ಟು ಬೇಗ ಹೊರಟೆ ಅಂತ ಕೇಳಿದಾಗ, ಆಯ್ತು ಇನ್ನು ಹೊರಡಲೇಬೇಕು, ನಾಳೆ ಡ್ಯೂಟಿ ಇದೆ ಅನ್ನೋದನ್ನು ಕೇಳ್ಕೊಂಡು ಹಾಗೆ ಹೊರಡ್ತಾರೆ. ಸೊ ಹೀಗೆ ಅವರ ಒಟ್ಟು ಮಾತುಕತೆಗಳಲ್ಲೂ ಕೂಡ ಕಗ್ಗದ ಕಥೆಯಲ್ಲಿ ಆರಂಭದಲ್ಲಿ ಬರುತ್ತೆ. ಮುಂದೆ 1 ತಿಂಗಳಾದ ಬಳಿಕ ಒಂದು ದಿವಸ ಸೋಮಿಯು ತಂದೆಗೊಂದು ಪತ್ರ ಬರೆದು ಬಂತು. ತಿಮ್ಮ ಗುರುವಿನ ಆಶಯ ಅದರೊಳಗೆ ನಿಂತು ಬರೆದ ನನಗೆ ಭಾವ ನುಡಿಯಳು. ಇದುವೇ ನನ್ನ ಕಡೆಯ ಬರಹ, ತಿರುಪತಿಗಾಂ ಬಂದಿಹೆಂ. ಸೋಮಿಗೆ ಒಂದು ಪತ್ರವನ್ನ ತಿಮ್ಮಗುರುಗಳು ಬರೀತಾರೆ. ಇದು ನನ್ನ ಕಡೆಯ ಬರಹ, ನಾನು ತಿರುಪತಿಗೆ ಬಂದಿದ್ದೀನಿ, ಅಂದ್ರೆ ಊರಿಂದ ತಿರುಪತಿಗೆ ಬಂದಿದ್ದೀನಿ, ಇಲ್ಲಿಂದ ನಾನು ವಾಪಸ್ ಬರಲ್ಲ. ಎನಗೆ ಕೆಲಸ ಸಾಕಿನುತ್ತ ಮೇಲಕ್ಕೆ ನಾನು ಬಂದಿಹೆಂ. ಋಣದ ಲೆಕ್ಕವೆಲ್ಲ ಶೇಷ ಬಿಡದ ಸಲಿಸಿಹೆಂ. ಹೀಗೆ ಮುಂದೆ ಯಾತ್ರೆಗೆಂದು ಕಾಶಿಗೆಂದು ಮನವ ಮಾಡಿಹೆಂ. ಹೀಗೆ ಇವತ್ತು ತಿರುಪತಿಗೆ ಬಂದಿನಿ, ಇಲ್ಲಿ ತನಕ ಇರುವಂತ ಎಲ್ಲ ಊರಿನ ಲೆಕ್ಕಾಚಾರಗಳನ್ನ ಮುಗಿಸಿದೀನಿ. ನಾನು ಕಾಶಿಗೆ ಹೊರಡ್ತಾ ಇದ್ದೀನಿ, ತಿರುಪತಿಗೆ ಬಂದಿದ್ದೀನಿ, ಇಲ್ಲಿಂದ ಕಾಶಿಗೆ ಹೊರಡ್ತೀನಿ, ನಾನು ಆ ಕಡೆ ಹೋದ್ರೆ ವಾಪಸ್ ಬರಲ್ಲ ಅನ್ನುವ ಅರ್ಥದಲ್ಲಿ ಹೇಳ್ತಾ ಹೋಗ್ತಾನೆ. ಸೋಮಿ ಹರೆಯ ವಾಂತ ಬಳಿಕ ಹಗುರವಾಯಿತೆನ್ನದೆ ಸ್ವಾಮಿ ಕೃಪೆಯಿನವನು ಬೆಳೆದು ಸೊಗವ ಯಶವ ಗಳಿಸುಗೆ. ಹೀಗೆ ಸೋಮಿಗೆ ಯಶಸ್ಸನ್ನ, ಅವನು ಚೆನ್ನಾಗಿ ಬೆಳಿಬೇಕು ಜೀವನದಲ್ಲಿ ಅಂತರೋದನ್ನ, ಇದೆಲ್ಲವನ್ನ ಆಶೀರ್ವಾದ ಮಾಡ್ತಾ ಮುಂದೆ ಅವ್ರು ಹೇಳ್ತಾರೆ ಏನಂತ, ತಾನು ವಾಪಸ್ ಬರಲ್ಲ, ಅಕಸ್ಮಾತ್ ನಾನು ವಾಪಸ್ ಬರದೇ ಇದ್ರೆ ಸೋಮಿಯನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ನೆನಪಾದ್ರೆ, ನನ್ನ ನೆನಪೇನಾದ್ರೂ ಆಯ್ತು ಅಂತಂದ್ರೆ ಆ ಕಡೆಗೆ ತಿರುಪತಿಯ ದಿಕ್ಕಿಗೆ ಅಥವಾ ಕಾಶಿಯ ದಿಕ್ಕಿಗೆ, ಉತ್ತರ ದಿಕ್ಕಿಗೆ ಮುಖ ಮಾಡಿ ಆ ಕಡೆ ತಿರುಗಿಬಿಟ್ಟು ಒಂದು ದೀಪವನ್ನು ಅಂಟಿಸಿ ಅಲ್ಲಿಗೆ ಸಾಕು ಅಂತ ಹೇಳ್ತಾರೆ. ಆದ್ರೆ ಕೊನೆಯಲ್ಲಿ ಬರುವಂತ ಈ 4-5 ಸಾಲುಗಳಿದೆಯಲ್ಲ, ಅದು ಬಹಳ ಮುಖ್ಯ. ಇಷ್ಟೆಲ್ಲ ಹೇಳ್ತಾ ಸೋಮಿಗೆ ತಿಮ್ಮಗುರು ಒಂದು 4 ಮಾತುಗಳನ್ನ ಹೇಳ್ತಾರೆ. ಏನಂತ, ಆಯಿತಿನಿತು ವ್ಯಾಕುಲವಿ ಯೋಲೆಯಿಂದ ಸೋಮಿಯ ತಾಯಿ ತಂದೆಯರಿಗೆ ಅವನ ಕಣ್ಣೊಳು ಅಶ್ರು ಉಕ್ಕಿತು. ಮಂಡುಗೆರೆಗೆ ಸೋಮಿ ಹೋಗಿ ನೋಡಿದ ನಾಥ, ನೀವು ದಾರದಿಂದ ತುಂಬ ನೆನೆಯಿದಿರಿ, ಮರೆಯಿರಿ ಪ್ರೇಮ ಉಕ್ಕಿ. ಹೀಗೆ ನನ್ನ ನೆನಪು ಮಾಡ್ಕೋಬೇಡಿ, ನನ್ನನ್ನ ಕರಿಬೇಡಿ, ನಾನು ಬರ್ತೀನಿ ಅಂತ ಆಸೆ ಪಡಬೇಡಿ, ಹೀಗೆ ಎಲ್ಲವನ್ನ ಹೇಳ್ತಾ ಅದ್ರಲ್ಲಿ ಬರೀತಾರೆ. ಒದಗಿದೀಗಳಾಯು ಶಿವನ ಸೇವೆಗೀವ ಸಮಯವು, ಇದುವೇ ಸಮಯ ಪುಣ್ಯ ಯಾತ್ರೆಗೆ ಇನ್ನು ತಡವು ಸಲ್ಲದು. ನಾನು ಮಂಡಗೆರೆಯೊಳಿದ್ದ ಮನೆಯೊಳೊಂದು ಗೂಡಿನೊಳ್, ಏನೋ ಬರೆದ ಕಡೆತ ಒಂದ ನಿರಿಸಿರುವೆನು ಗಂಟಿನೊಳ್. ಸೋಮಿ ಇದನ್ನು ನೋಡಿ ತೆಗೆದುಕೊಳ್ಳುವುದಂತೂ ಮಾಡಲಿ ಅಂತ ಪತ್ರದಲ್ಲಿರುತ್ತೆ. ನಾನು ಮಂಡಗೆದ್ದೆಯಲ್ಲಿ ಊರಲ್ಲಿ ನನ್ನ ಮನೆಯಲ್ಲಿ ಒಂದು ಸಣ್ಣ ಗೂಡಿದೆ, ಆ ಗೂಡಲ್ಲಿ ಒಂದಿರೋ ಗಂಟಿಟ್ಟಿದ್ದೀನಿ. ಆ ಗಂಟಲ್ಲಿ ಸೋಮಿ ಬಿಡುವಾದಾಗ ಅದನ್ನು ನೋಡಿ ಅದನ್ನು ತೆಗೆದುಕೊಳ್ಳಿ ಅಂತ ತಿಮ್ಮಗುರು ಸೋಮಿಗೆ, ನನ್ನ ಅಳಿನಿಗೆ ಪತ್ರದಲ್ಲಿ ಬರೆದಿರ್ತಾರೆ. ಅದನ್ನು ನೋಡಿದಾಗ ಮಂಡುಗೆರೆಗೆ ಸೋಮಿ ಹೋಗಿ ನೋಡಿದನ ಕಡತವ. ಪತ್ರ ನೋಡ್ತಾನೆ, ಪತ್ರ ನೋಡಿದ ತಕ್ಷಣ ಊರಿಗೆ ಹೋಗ್ತಾನೆ, ಅಲ್ಲಿ ಹೋಗ್ಬಿಟ್ಟು ಮಂಡುಗೆರೆಯಲ್ಲಿ ಆ ಗಂಟನ್ನು ತೆಗೆದು ನೋಡ್ತಾನೆ. ಕಂಡನದರೊಳಗಿಟ್ಟು ಬಾಳಿಗೆ ಸಲುವ ತತ್ವ ಮಥಿತವ. ಅದರೊಳಗೆ ಆತ ಏನ್ ಕಾಣ್ತಾನೆ, ಬಾಳಿಗೆ ಸಲುವ ತತ್ವ ಮಥಿತವ. ಬಾಳಿಗೆ ಏನೇನ್ ಬೇಕೋ ಅಂತದೆಲ್ಲವೂ ಕೂಡ ಆ ಗಂಟಿನೊಳಗೆ ಬರಹದ ರೂಪದಲ್ಲಿತ್ತು ಅಂತ ಸೋಮಿಗೆ ಕಾಣ್ತತೆ. ಅದರೊಳಗೆ ಸಖರ ತೃಪ್ತಿಗೆಂದು ಸೋಮಿ ಆಯ್ದ ಹಲವು ಬಂತಿಯ, ಲಿಖಿಸಿದ ಪಡಿ ಹೊತ್ತಿಗೆ ಇದು ಮಂಕುತಿಮ್ಮ ಕಂತೆಯ. ಅಂದ್ರೆ ಸೋಮಿ ಆ ತಿಮ್ಮಗುರು ಬರೆದಂತ ಪದ್ಯದ ಸಾಲುಗಳಿದ್ವಲ್ಲ, ಅದನ್ನ ನಾನು ಆಯ್ಕೊಂಡಿದ್ದೀನಿ, ಅಂದ್ರೆ ಆ ಹೊತ್ತಿಗೆಯಲ್ಲಿ ಆ ಕಂತಿಲಿರುವುದನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಹೀಗೆ ಸೋಮಿಗೆ, ತನ್ನ ಅಳಿಯನಿಗೆ ಜ್ಞಾನದ ರೂಪದಲ್ಲಿ ಗಂಟಿನ ರೂಪದಲ್ಲಿ ಕೊಟ್ಟಂತ ಒಂದು ವಿಶೇಷವಾದಂತ ಹೊತ್ತಿಗೆ ಅದು ಮಂಕುತಿಮ್ಮನ ಕಗ್ಗ. ಹೀಗೆ ಮಾವ ತನ್ನ ಅಳಿಯನಿಗೆ ಹೇಳಿದಂತ ಮಾತುಗಳು ಅವೆಲ್ಲವೂ ಕೂಡ ಮಂಕುತಿಮ್ಮನ ಕಗ್ಗದ ಈ ಪುಸ್ತಕದಲ್ಲಿ ದಾಖಲೆ ಆಗ್ತಾ ಹೋಯ್ತು. ಹೀಗೆ ಮಂಕುತಿಮ್ಮನ ಕಗ್ಗ ಈಗ ತಾನು ಬರೆದಿದ್ದು ಅಂತ ಹೇಳಿಲ್ಲ, ಬದಲಾಗಿ ಇನ್ಯಾರೋ ಬರೆದಿದ್ದು ಅನ್ನುವ ರೀತಿಯಲ್ಲಿ ಉದ್ದಕ್ಕೂ ಹೇಳ್ಕೊಂಡು ಹೋದ್ರು. ಅದಕ್ಕಾಗಿನೇ ಮೊದಲನೇ ಮುದ್ರಣದಲ್ಲಿ ಡಿ.ವಿ.ಜಿ ಅವರು ತಾನು ಬರೆದಿದ್ದು ಅಂತ ಹೇಳಿದ್ರೇನೆ ನಾನು ಸಂಪಾದಿಸಿದ್ದು ಅಂತ ಹೇಳಿದ್ದು. ಆನಂತರ ಎಲ್ಲ ಆತ್ಮೀಯರ ಒತ್ತಾಯಕ್ಕೆ ಮಾಡಿದು ಒಪ್ಕೋಬೇಕಾಯ್ತು. ಒಟ್ಟು 945 ಪದ್ಯಗಳು ಇದರಲ್ಲಿ ಒಳಗೊಂಡಿದ್ದಾವೆ. ಎಲ್ಲ ಪದ್ಯಗಳು ಆಗ ಹೇಳಿದಂತ ಕನ್ನಡದಲ್ಲೇ ಇದೆ. ಹಾಗೆ ನೋಡಿದ್ರೆ
ಮೇಲ್ನೋಟಕ್ಕೆ ಸುಲಭ ಕನ್ನಡದಲ್ಲೇ ಇದೆ ಅಂತ, ಆದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟು ಸುಲಭ ಅಂತ ಇಲ್ಲ. ಯಾಕೆಂದ್ರೆ ಎಷ್ಟೋ ಸಾರಿ ನಾವು ಅರ್ಥ ಮಾಡ್ಕೊಳ್ಳುವಾಗ ನಮಗೆ ತಿಳಿದ ರೀತಿಯಲ್ಲಿ ಅರ್ಥ ಮಾಡ್ಕೋತೀವಿ. ಕಗ್ಗದ ಮೂಲ ಆಶಯ ಹಾಗಿರುತ್ತೆ ಅಂತ ಇಲ್ಲ. ಒಂದು ಪದ್ಯವನ್ನು ಆ ರೀತಿಯಲ್ಲಿ ಇರೋದಂತೆ ನಿಮ್ಮ ಗಮನಕ್ಕೆ ತರ್ತೀನಿ. ಮೇಲ್ನೋಟಕ್ಕೆ ಸುಲಭ, ಆದ್ರೆ ಒಳ ಅರ್ಥ ಬೇರೆ ಇರುತ್ತೆ ಅನ್ನೋದನ್ನ ಎರಡು ಪದ್ಯಗಳು ತಕ್ಷಣ ನೆನಪಾಗ್ತಾ ಇರುವಂತದ್ದು ನಾವೆಲ್ಲರೂ ಕೇಳಿರ್ಬೋದು. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ ಅನ್ನೋದು. ನಾನು ಕೇಳಿಸ್ಕೊಂಡಂತ ಅಥವಾ ನಾನು ಶಾಲಾ ದಿನಗಳಲ್ಲಿ ಕಲ್ತಂತ ಪದ್ಯದಲ್ಲೂ ಕೂಡ ಎಲ್ಲರೂ ಹೇಳಿದ್ದು ನಾವು ನಗನಗ್ತಾ ಇರ್ಬೇಕು, ಬೇರೆಯವ್ರನ್ನ ನಗಿಸ್ಬೇಕು, ಜೀವನ ಪೂರ್ತಿ ಚೆನ್ನಾಗಿ ನಗನಗ್ತಾ ಇರ್ಬೇಕು ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಆದ್ರೆ ನಗನಗ್ತಾ ಇರ್ಬೇಕು ಅಂತ ಡಿ ವಿ ಜಿಯವರು ಹೇಳುವಂತ ಅರ್ಥ ಅದರಲ್ಲಿ ಇಲ್ಲ. ನಗು ಅನ್ನುವ ಪದ ಬೇರೆ ಯಾವುದನ್ನು ಸೂಚಿಸುತ್ತೆ ಅಲ್ಲಿ. ನಗು ಅದು ಸಂತೋಷವನ್ನ, ಸಮಾಧಾನವನ್ನು ಸೂಚಿಸುವಂತದ್ದು. ನಗುವಿನಲ್ಲೂ ಹಲವು ಬಗೆ ಇದೆಯಲ್ಲ. ಖಳನಾಯಕನ ನಗು ಇದೆ, ಇನ್ಯಾರು ಅಪಹಾಸ್ಯ ಮಾಡಿ ನಗುವಂತ ನಗು ಇದೆ. ಇಂಥ ನಗು ಯಾವುದನ್ನು ಕೂಡ ಜೀವನ ಪೂರ್ತಿ ಇಟ್ಕೋಬೇಕು ಅಂತ ಡಿ ವಿ ಜಿಯವರು ಹೇಳಿದ್ದಲ್ಲ ಅಲ್ಲವೇ? ಈಗ ದುರ್ಯೋಧನನ ನಗು, ರಾವಣನ ನಗು ಇದೆ. ಅಂತ ನಗುವನ್ನು ಜೀವನ ಪೂರ್ತಿ ನಾವು ಇಟ್ಕೋಬೇಕಾ? ನಗುತ್ತಾ ನಗುತ್ತಾ ಬಾಳುವ ವರವ ಮಿಗಿನೇನು ಬೇಡಿಕೊಳ್ಳುವಂತ ಬರುತ್ತಲ್ಲ, ಹಾಗಿರ್ಬೇಕು ಅಂತ ಹೇಳಿದ್ದ. ಬೇರೆಯವ್ರನ್ನ ಅಪಹಾಸ್ಯ ಮಾಡಿ ನಗಬೇಕಾ? ಅಲ್ಲ. ಬದಲಾಗಿ ನಗು ಅನ್ನೋದು ಸಮಾಧಾನದ, ಶಾಂತಿಯ, ಸಂತೋಷದ ಸಂಕೇತ. ತಾನು ಹಾಗಿರ್ಬೇಕು. ತಾನು ಹಾಗಿದ್ರ ಜೊತೆಗೆ ನನ್ನ ಜೊತೆಗಿದ್ದಂಥವ್ರು, ನಮ್ಮ ಮನೆಯವರು, ನಮ್ಮ ಊರಿನವರು, ನಮ್ಮ ವೃತ್ತಿಯಲ್ಲಿರುವಂತವರು, ನಮ್ಮ ಜೊತೆಗಾರರು, ಇದೆಲ್ಲವನ್ನೂ ಕೂಡ ಇವರೆಲ್ಲರೂ ಕೂಡ ಚೆನ್ನಾಗಿರ್ಬೇಕು. ಅವರೆಲ್ಲರೂ ಕೂಡ ಸಮಾಧಾನವಾಗಿ ಸಂತೋಷದಿಂದ ಇರಬೇಕು. ಅವರು ಸಂತೋಷವಾಗಿದ್ದನ್ನು ನೋಡಿದಾಗ ನನಗೂ ಸಂತೋಷ ಆಗಬೇಕು. ತುಂಬಾ ಸರಿ ಹಾಗಾಗಲ್ಲ. ಬೇರೆಯವರ ಸಂತೋಷವನ್ನು ನೋಡಿದಾಗ ನಮಗೆ ಹೊಟ್ಟೆಗೆ ಶುರು ಆಗ್ಬಿಡತ್ತೆ. ಹಾಗಾಗ್ಬಾರ್ದು. ಬದಲಾಗಿ ಬೇರೆಯವರ ಸಂತೋಷದಲ್ಲಿ ನಮ್ಮ ಸಂತೋಷ ಕಾಣಬೇಕು. ಬೇರೆಯವರ ಸಂತೋಷಕ್ಕೆ ನಾನು ಕಾರಣ ಆಗ್ಬೇಕು. ಇಂತಹ ವರವನ್ನ ಕ್ಷಮಿಸಿ, ಇಂತಹ ವರವನ್ನ ಕೇಳ್ಕೋಬೇಕು ಅಂತ ಡಿ ವಿ ಜಿಯವರಲ್ಲಿ ಕೇಳೋದು ಬಹಳ ವಿಶಾಲವಾದಂತ ಅರ್ಥ ಅದ್ರೊಳಗೆ ಅಡಗಿದೆ. ತುಂಬಾ ನಾವು ತಪ್ಪಾಗಿ ಹೇಳ್ಕೊಳ್ಳೋದ್ರಿಂದ ನಗನಗ್ತಾ ಜೀವನ ಮಾಡ್ಬೇಕು ಅಂತ. ಅದೇ ರೀತಿಯಲ್ಲಿರುವಂತ ಇನ್ನೊಂದು ಪದ್ಯ ಎಲ್ರಿಗೂ ತುಂಬಾ ಗೊತ್ತಿರುವಂತಹ ಪದ್ಯ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಪದ್ಯ ಇದೆಯಲ್ಲ, ಅದನ್ನು ಕೂಡ ಹಾಗೆ ಅರ್ಥ ಮಾಡ್ಕೋತಾರೆ. ಹುಲ್ಲಾಗು ಬೆಟ್ಟದಡಿ ಅಂದ್ರೆ ಬೆಟ್ಟದಡಿಯಲ್ಲಿರುವಂತ ಹುಲ್ಲಾಗು, ಯಾವ್ದಾದ್ರು ಪ್ರಾಣಿ ತಿನ್ಕೊಂಡು ಹೋಗ್ಲಿ, ಅಥವಾ ಕಷ್ಟಗಳು ಬಂದಾಗ ಹುಲ್ಲು ಹೀಗೆ ಬೆಂಡ ಆಗತ್ತೆ, ವಾಪಸ್ ನಿಂತ್ಕೊಂಡ್ಬಿಡತ್ತೆ, ಅಥವಾ ಮಳೆ ಬಂದಾಗ ಹುಲ್ಲು ಬಿದ್ದು ಹೋಗ್ಬಿಡತ್ತೆ. ಈ ಅರ್ಥವನ್ನು ಸಾಮಾನ್ಯವಾಗಿ ಶಾಲಾ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಬಹುಶಃ ಶಾಲಾ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಸರಿ, ಆದ್ರೆ ಆ ಪದ್ಯ ಆ ಅರ್ಥವನ್ನು ಕೊಡುತ್ತಾ ಅಂತ ಯೋಚನೆ ಮಾಡ್ಬೇಕು. ಆ ಪದ್ಯದ ಮುಂದಿನ ಸಾಲುಗಳನ್ನು ಗಮನಿಸಿ. ಹುಲ್ಲಾಗು ಬೆಟ್ಟದಡಿ ಆಯ್ತು, ಮನೆಗೆ ಮಲ್ಲಿಗೆಯಾಗು ಅಂದ್ರೆ ಅರ್ಥ ಏನು? ಮಲ್ಲಿಗೆ ತಾನು ಇರುವಲ್ಲಿಯೇ ಇದ್ದು ತನ್ನ ಕಂಪನ್ನ ಮನೆಯ ತುಂಬಾ ಹರಡತ್ತಲ್ಲ, ತನ್ನ ಇರುವಿಕೆಯಿಂದ ಇಡೀ ಮನೆಗೆ ಸಂತೋಷವನ್ನು ಕೊಡತ್ತಲ್ಲ, ಆ ಪರಿಮಳವನ್ನು ಹಂಚತ್ತಲ್ಲ, ಅಂಥ ಜೀವನ ನಮ್ಮದಾಗಬೇಕು ಅಂತ. ತಾನು ಇದ್ದಲ್ಲಿಯೇ ಇದ್ದು ತನ್ನ ಇರುವಿಕೆಯಿಂದ, ಉಪಸ್ಥಿತಿಯಿಂದಾಗಿ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗತ್ತಾ, ಅಂಥವ್ರು ನಾವಾಗಬೇಕು ಅಂತ ಮುಂದೆ ಹೇಳ್ತೀವಿ ಅಲ್ವೇ? ಇದನ್ನು ಸರಿಯಾಗಿ ಹೇಳ್ತಾರೆ ನಮ್ಮ ಈ ಮುಂದಿನ ಸಾಲುಗಳೆಲ್ಲನೂ ಕೂಡ. ಮುಂದೆ ಕಲ್ಲಾಗು ಕಷ್ಟಗಳು ಬಂದಾಗ ಕಲ್ಲಿನಂತೆ ಇದ್ದು ಎದುರಿಸ್ಬೇಕು, ನಮ್ಮ ಒಳಗೆ ಕಷ್ಟಗಳನ್ನು ತಗೋಬಾರ್ದು. ಇದನ್ನು ಕೂಡ ಸಾಮಾನ್ಯವಾಗಿ ವಿವರಿಸ್ತಾರೆ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಇದು ಅಗತ್ಯ ಇದೆ, ಇದನ್ನು ಹೇಳ್ತೀವಿ. ಎಲ್ಲರೊಳಗೊಂದಾಗು ಇದೆಯಲ್ಲ, ಏನು ಎಲ್ಲರೊಳಗೊಂದಾಗು ಅಂದ್ರೆ, ತುಂಬಾ ಸಾರಿ ವ್ಯಕ್ತಿ ತಾನು ಒಂದಷ್ಟು ಎತ್ತರಕ್ಕೆ ಏರಿದಾಗ ಆತ ಎಲ್ಲರೊಳಗೆ ಒಂದಾಗಿ ಇರಲ್ಲ. ಬದಲಾಗಿ ತಾನು ಪ್ರತ್ಯೇಕ ಅಂತ ಅನ್ಕೋತಾನೆ. ಅವನಿಗೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅಂತ ಅನಿಸೋದೇ ಇಲ್ಲ. ತಾನು ಪ್ರತ್ಯೇಕವಾಗಿದ್ದೀನಿ ಅಂತಾನೆ ಅನ್ಸುತ್ತೆ. ಹಾಗಲ್ಲ, ಬದಲಾಗಿ ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗ್ಬೇಕಲ್ವಾ, ಅದು ಜೀವನದ ಪಾಠ ಅಂತ ಇರೋದಲ್ಲಿ. ಇಷ್ಟೆಲ್ಲವನ್ನು ಕೇಳಿದಾಗ ಈ ಪದ್ಯದ ಮೊದಲ ಸಾಲನ್ನು ಗಮನಿಸಿ. ಹುಲ್ಲಾಗು ಬೆಟ್ಟದಡಿ ಅಂತ. ಈ ಹುಲ್ಲಾಗು ಬೆಟ್ಟದಡಿ ಅಂತ ಇದ್ದಾಗ ಇಲ್ಲಿ ಬರೀ ಹುಲ್ಲಿನ ರೀತಿ ಬಗ್ಗಿ ಬೆಳ್ಕೊಂಡಿರು, ಅಥವಾ ಯಾವ್ದಾದ್ರು ಕಷ್ಟ ಬಂದ್ರೆ ಬಗ್ಗು ಹೋಗ್ಬಿಡು, ಆ ನಂತರ ಮೇಲಕ್ಕೆ ಏಳು. ಹುಲ್ಲಿನ ರೀತಿ ಯಾವ್ದೋ ಪ್ರಾಣಿಗಳಾದ್ರೂ ತಿನ್ಕೊಂಡು ಹೋಗ್ಲಿ, ಪ್ರಾಣಿಗಳಾದರೂ ತಿನ್ಕೊಂಡು ಹೋಗ್ಲಿ, ಅವುಗಳಿಗೆ ಆಹಾರವಾಗ್ಲಿ. ಈ ರೀತಿಯ ಅರ್ಥ ಬರುವ ರೀತಿಯಲ್ಲಿ ಡಿ ವಿ ಜಿಯವರು ಹೇಳಿರೋ ಸಾಧ್ಯತೆ ಇದೆಯಾ ಅಂತ ಯೋಚನೆ ಮಾಡ್ಬೇಕು. ಯಾಕೆ ಅಂತಂದ್ರೆ ಡಿ ವಿ ಜಿಯವರು ಆ ರೀತಿ ಹೇಳಿರೋ ಸಾಧ್ಯತೆ ಇಲ್ಲ.
ನೀವು ಮಂಕುತಿಮ್ಮನ ಕಗ್ಗದ ಎಲ್ಲ ಪದ್ಯಗಳನ್ನು ಗಮನಿಸಿ, ಅಲ್ಲಿ ಒಂದು ಉದಾತ್ತವಾದಂತ ಅರ್ಥವನ್ನು ನೋಡ್ತೀವಿ. ಜೀವನಕ್ಕೆ ಹೊಸ ಪ್ರೇರಣೆ ಸಿಗುವಂತ ಅರ್ಥವನ್ನು ನೋಡ್ತೀವಿ. ಜೀವನಕ್ಕ ಒಂದು ಹೊಸ ಪೌರುಷಮಯ ಜೀವನ ಹೇಗಿರ್ಬೇಕು ಅನ್ನೋದನ್ನೇ ಮಂಕುತಿಮ್ಮನ ಕಗ್ಗದ ಉದ್ದಕ್ಕೂ ನೋಡ್ತೀವಲ್ಲ. ಹಾಗಿದ್ದವಾಗ ಈ ಪದ್ಯದಲ್ಲಿ ಡಿ ವಿ ಜಿಯವರು ಹುಲ್ಲಾಗು ಅಂದ್ರೆ ಬೆಟ್ಟದಡಿಯಲ್ಲಿ ಅಟ್ಲೀಸ್ಟ್ ಒಂದು ಗ್ರಾಸ್ ತರದಲ್ಲಿ ಹುಲ್ ತರದಲ್ಲಿ ಇದ್ದು ಹೋಗ್ಬಿಡು ಅಂತ ಹೇಳಿರೋ ಸಾಧ್ಯತೆ ಇದೆಯಾ? ಖಂಡಿತವಾಗಿಯೂ ಅಲ್ಲ. ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಹುಲ್ಲಾಗು ಬೆಟ್ಟದಡಿ ಎಂದಾಗ ಬೆಟ್ಟದ ಅಡಿಯಲ್ಲಿ, ನಾನು ಉತ್ತರ ಕನ್ನಡ ಜಿಲ್ಲೆಯವನು, ನಾವು ಬೆಟ್ಟ ಗುಡ್ಡಗಳೇ ಇರುವಂತ ಪ್ರದೇಶ ಅದು. ನೀವು ಕೂಡ ಗಮನಿಸಿ, ಸ್ವಲ್ಪ ಘಟ್ಟ ಇದೆ, ಘಟ್ಟದ ಬುಡದಲ್ಲಿ, ಬೆಟ್ಟದ ಬುಡದಲ್ಲಿ ಬೆಳೆದಿರುವಂತ ಹುಲ್ಲು ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ. ಯಾಕೆಂದ್ರೆ ಮೇಲಿರುವಂತ ಎಲ್ಲ ಗೊಬ್ಬರದ ಅಂಶಗಳು ಅವೆಲ್ಲವೂ ಕೂಡ ಕೆಳಗೆ ಕೊಚ್ಕೊಂಡ್ ಬರುತ್ತೆ ಮಳೆ ಬಂದಾಗ. ಬುಡದಲ್ಲಿ ಆ ಗೊಬ್ಬರದ ಅಂಶ ಎಲ್ಲವೂ ಸೇರ್ಕೊಂಡು ಹುಲ್ಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನಾವು ಮನೆಯಲ್ಲಿ ಬೆಳೆಸಿದಂತ ಹುಲ್ಲಿಗಿಂತಲೂ, ಅಂದ್ರೆ ರೈತ ಬೆಳೆದಿರುವಂತ ಹುಲ್ಲಿಗಿಂತಲೂ ತುಂಬಾ ಚೆನ್ನಾಗಿ ಬೆಟ್ಟದ ಬುಡದಲ್ಲಿ ಬೆಳೆದಿರುವಂತ ಹುಲ್ಲು ಬೆಳೆದಿರುತ್ತೆ. ಪ್ರಾಣಿ ತಿನ್ಬೇಕು ಅನ್ನೋ ಆಸೆ ಆ ಹುಲ್ಲಿಗೇನು ಇರಲ್ಲ. ತಿನ್ಕೊಂಡೋದ್ರು ಹೋಗ್ಲಿ, ಅದೇನು ಬೇಡ ಅಂತ ಹೇಳಲ್ಲ ಹುಲ್ಲು. ಆದ್ರೆ ಆ ಹುಲ್ಲು ಬೆಳೆಯುವಾಗ ತನ್ನ ಜೀವನದ ದಿ ಬೆಸ್ಟ್ ಆಗಿ ಬೆಳೆದಿರುತ್ತೆ. ತನ್ನ ಜೀವನದ ದಿ ಬೆಸ್ಟ್ ಆಗಿ ಆ ಹುಲ್ಲು ಬೆಳೆದಿರುತ್ತೆ. ತುಂಬಾ ತುಂಬಾ ಹುಲುಸಾಗಿ ಆ ಹುಲ್ಲು ಬೆಳೆದಿರುತ್ತೆ. ಡಿ ವಿ ಜಿಯವರು ಈ ಸಾಲಲ್ಲಿ ಹೇಳೋದು ಅದನ್ನೇ. ಹುಲ್ಲಾಗು ಬೆಟ್ಟದಡಿ ಅಂತಂದ್ರೆ, ಹುಲ್ಲು ಬೆಟ್ಟದ ಅಡಿಯಲ್ಲಿ ಬೆಳೆದಿರುವಂತ ಹುಲ್ಲು ದಿ ಬೆಸ್ಟ್ ಆಗಿ ಹೇಗೆ ಬೆಳೆಯುತ್ತೋ, ವ್ಯಕ್ತಿಯು ಕೂಡ ವೈಯಕ್ತಿಕ ಜೀವನದಲ್ಲಿ, ವ್ಯಕ್ತಿಗತ ಜೀವನದಲ್ಲಿ ದಿ ಬೆಸ್ಟ್ ಆಗಿ ಬೆಳಿಬೇಕು. ಹೇಗೋ ಬೆಳೆಯೋದಲ್ಲ. ಬೆಟ್ಟದ ಅಡಿಯಲ್ಲಿ ಬೆಳೆದಿರುವಂತ ಹುಲ್ಲು ಹೇಗೆ ತುಂಬಾ ಹುಲುಸಾಗಿ ದಿ ಬೆಸ್ಟ್ ಆಗಿ ಬೆಳೆಯುತ್ತೋ, ತುಂಬಾ ಚೆನ್ನಾಗಿ ಬೆಳೆಯುತ್ತೋ, ಹಾಗೆ ವ್ಯಕ್ತಿಗತ ಜೀವನದಲ್ಲಿ ದಿ ಬೆಸ್ಟ್ ಆಗಿ ಬೆಳಿಬೇಕು. ದಿ ಬೆಸ್ಟ್ ಆಗಿ ಬೆಳಿಬೇಕು. ಹಾಗೆ ದಿ ಬೆಸ್ಟ್ ಆಗಿ ಬೆಳೆದಂತ ವ್ಯಕ್ತಿ ಮಾತ್ರ ಮನೆಗೆ ಮಲ್ಲಿಗೆಯಾಗಬಲ್ಲ. ಈ ವ್ಯಕ್ತಿಯ ಚಾರಿತ್ರ್ಯವೇ ಚೆನ್ನಾಗಿಲ್ಲ, ವ್ಯಕ್ತಿಯ ನಡವಳಿಕೆಯೇ ಸರಿ ಇಲ್ಲ, ವ್ಯಕ್ತಿ ಯಾವುದಕ್ಕೂ ಚೆನ್ನಾಗಿಲ್ಲ, ಹುಲ್ಲಿನ ರೀತಿ ಹೋಗ್ಬಿಟ್ಟಿದ್ರೆ ಹೆಂಗೋ ಇದ್ದಾನೆ ಅಂದ್ರೆ ಆತ ಮನೆಯಲ್ಲಿ ಮಲ್ಲಿಗೆ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಮನೆಯಲ್ಲಿ ಬೇರೆಯವರಿಗೆ ಸಮಾಧಾನ ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ದಿ ಬೆಸ್ಟ್ ಆಗಿರುವಂತ ವ್ಯಕ್ತಿ ಮಾತ್ರ ಮನೆಯಲ್ಲೂ ಕೂಡ ತನ್ನ ಇರುವಿಕೆಯಿಂದ ಆತ ಕಂಪನ್ನ ಕೊಡಬಲ್ಲ. ಕಷ್ಟಗಳು ಬಂದಾಗ ಯಾರು ಎದುರಿಸ್ತಾರೆ? ಬೆಸ್ಟ್ ವ್ಯಕ್ತಿತ್ವ ಯಾರಿರುತ್ತೆ ಅಂತವ್ರು ಮಾತ್ರ ಕಷ್ಟವನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ದಿ ಬೆಸ್ಟ್ ಆಗಿಲ್ಲದೆ ಇದ್ರೆ ಕಷ್ಟವನ್ನು ಎದುರಿಸ್ಲಿಕ್ಕೆ ಸಾಧ್ಯವೇ ಇಲ್ವಲ್ಲ. ಈ ಅರ್ಥ, ಗೂಢ ಅರ್ಥ ಅದರೊಳಗಿದೆ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಸಹಾಯ ಮಾಡುವಂತ ಶಕ್ತಿ ಯಾರಿಗಿರುತ್ತೆ? ವ್ಯಕ್ತಿಗತವಾಗಿ ದಿ ಬೆಸ್ಟ್ ಆಗಿರುವಂತ ವ್ಯಕ್ತಿ ಮಾತ್ರ ಇರುತ್ತೆ. ತಾನೇ ಸರಿ ಇಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಆತ? ಇಂತಹ ಯೋಚನೆಗಳು ಈ ಪದ್ಯದಲ್ಲಿ ಅಡಗಿದೆ. ಅದೇ ರೀತಿ ಹೀಗೆ ದಿ ಬೆಸ್ಟ್ ಆಗಿ ಬೆಳಿಬೇಕು, ಮನೆಗೆ ಮಲ್ಲಿಗೆ ಆಗ್ಬೇಕು, ಕಲ್ಲಿನಂತೆ ಕಷ್ಟಗಳನ್ನ ಎದುರಿಸ್ಬೇಕು. ಅಷ್ಟೇ ಅಲ್ಲ, ತನ್ನಿಂದಾಗಿ ಬೇರೆಯವರಿಗೆ ಸಹಾಯವೂ ಆಗ್ಬೇಕು. ಜೊತೆಗೆ ಎಲ್ಲರೊಳಗೆ ಒಂದಾಗಿ ಬೆರೆತು ಬಾಳಬೇಕು ಅಂತ ಡಿ ವಿ ಜಿಯವರು ಆ ಪದ್ಯದಲ್ಲಿ ಹೇಳಿರುವಂತದ್ದು. ಬರೀ ಹುಲ್ಲಾಗಿ ಬೆಳೆದು ಹೋಗ್ಬಿಡು ಅಂತ ಅಲ್ಲ. ತುಂಬಾ ಸಾರಿ ಹುಲ್ಲಾಗು ಬೆಟ್ಟದಡಿ ಅಂದ್ರೆ ಈ ರೀತಿಯಲ್ಲಿ ಅರ್ಧ ವಿವರಣೆಯನ್ನ ಮಾತ್ರ ನೋಡ್ತೀವಿ, ಅದೇ ಸತ್ಯ ಅಂತ ಅನ್ಕೋತೀವಿ. ಮಂಕುತಿಮ್ಮನ ಕಗ್ಗ ಹಾಗಲ್ಲ. ಒಂದೊಂದು ಪದ್ಯವು, ಒಂದೊಂದು ಪದವು ಕೂಡ ಹೊಸ ಆಲೋಚನೆಗೆ, ಹೊಸ ಚಿಂತನೆಗೆ ನಮ್ಮನ್ನ ನೂಕತ್ತೆ. ಹಾಗೆ ಮುಂದಿನ ವಾರ, ಅಂದ್ರೆ ಮುಂದಿನ ಸೋಮವಾರ ದಿವಸ ಇನ್ನಷ್ಟು ವಿವರಗಳೊಂದಿಗೆ ಮಂಕುತಿಮ್ಮನ ಕಗ್ಗದಲ್ಲಿ ಕೌಟುಂಬಿಕ ಮೌಲ್ಯಗಳು ಅನ್ನೋ ವಿಷಯದ ಜೊತೆಗೆ ಮತ್ತೆ ಮುಂದಿನ ವಾರ ಮತ್ತೆ ಭೇಟಿ ಆಗೋಣ. ಇಷ್ಟೊತ್ತು ನಮ್ಮನ್ನ